ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಭಾನುವಾರ ನಾವು ಅಷ್ಟಕೂಟಗಳ ಬಗ್ಗೆ ನೋಡಿದ್ವಿ. ಅದರ ಬಗ್ಗೆ ಒಂದು ಎಕ್ಸಾಂಪಲ್ ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಮತ್ತೊಮ್ಮೆ ನಿಮಗೆ ಮುಂದುವರಿಸ್ತೀನಿ. ಇವತ್ತಿನ ದಿನ ಕಳತ್ರ ದೋಷಗಳು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ಲಾಸು. ದಯವಿಟ್ಟು ಮಿಸ್ ಮಾಡಬೇಡಿ, ಅಟೆನ್ಷನ್ ಡೈವರ್ಟ್ ಮಾಡಿಕೊಳ್ಬೇಡಿ. ಇವತ್ತಿನ ದಿನ ಎಲ್ಲ ಕಡೆ ಗೊಂದಲ ಆಗುವಂಥ ಟಾಪಿಕ್ ಇದು. ಒಬ್ಬೊಬ್ಬರ ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಶಾಸ್ತ್ರ ಏನು ಹೇಳುತ್ತೆ, ವೈಜ್ಞಾನಿಕವಾದಂಥ ಒಂದು ಕೋಣದಲ್ಲಿ ಇದನ್ನು ನೋಡಿದರೆ ಯಾವ ಥರ ಉತ್ತರ ಬರುತ್ತೆ, ನಿತ್ಯ ಜೀವನದಲ್ಲಿ ಇದನ್ನು ನಾವು ಎಲ್ಲಿ ಕಾಣಬಹುದು, ಹೇಗೆ ಫೀಲ್ ಆಗ್ತೀವಿ ಅಂತಂಬೋದು, ಇದೆಲ್ಲ ಗೊತ್ತಾದ್ರೇ ಇದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ. ಕೇವಲ ಬುಕ್ಕಿಶ್ ನಾಲೆಡ್ಜಿಂದನೋ ಯಾರೋ ಅವರ ಅಭಿಪ್ರಾಯ ಕೇಳೋದ್ರಿಂದನೋ ಈ ವಿಷಯಗಳು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಷಯವನ್ನು ನಾವು ಸ್ವಲ್ಪ ಆಳವಾಗಿ ಅನಲೈಸ್ ಮಾಡಿ ನೋಡೋಣ. ಸೊ ನಮಗೆ ಎಸ್ಪೆಷಲಿ ವಿವಾಹ ವಿಷಯದಲ್ಲಿ ಅಷ್ಟಕೂಟಗಳನ್ನು ನೋಡೋದು ನಮಗೆ ಕಳೆದ ಬಾರಿ ನೋಡಿದ್ದೀವಿ. ಅಷ್ಟಕೂಟಗಳನ್ನು ಹೇಗೆ ನೋಡಬೇಕು, ಎಷ್ಟು ಪಾಯಿಂಟ್ಸ್ ಬಂದರೆ ನಾವು ಮುಂದುವರಿಬೇಕು ಅಂತಿದೆ. ಸೊ ಒಂದು ಸಮಯದಲ್ಲಿ ಅಷ್ಟಕೂಟಗಳು ನಿಮಗೆ ಅನುಕೂಲ ಆಗಿದೆ, 18ಕ್ಕನ್ನ ಮೇಲೆ ಬಂದಿದೆ, ನಾಡಿ ಕೂಟ ಚೆನ್ನಾಗಿದೆ, ಬ್ರಾಹ್ಮಣರಾದರೆ ಗ್ರಹಮೈತ್ರಿ, ಕ್ಷತ್ರಿಯರಾದರೆ ಮಹೇಂದ್ರ ಕೂಟ, ವೈಶ್ಯರಾದರೆ ಶ್ರೀದೀರ್ಘ, ಶೂದ್ರಾದಿಗಳಿಗಾದರೆ ಯೋನಿಕೂಟ. ಇದು ಮ್ಯಾಚ್ ಆಯಿತು ಅಂತಂದರೆ ನಾವು ಅಗ್ರಿಮೆಂಟ್ ಕೊಡ್ಬೋದು. ಇದರಲ್ಲಿ ಅಷ್ಟಕೂಟ ಮುಂದುವರಿಬೋದು ಅಂತ. ಸೊ ಮುಂದುವರಿಬೋದು ಅಂತಂದರೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡೋದಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಕಳತ್ರ ದೋಷಗಳನ್ನು ಚೆಕ್ ಮಾಡಬೇಕು. ಸೊ ದೋಷಗಳಲ್ಲಿ ಕೂಡ ಎಸ್ ಅಗ್ರೀಡ್ ಅಂತಂದರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಈ ಥರ 3 ಸ್ಟೆಪ್ಸ್ ಇರುತ್ತೆ. ಈ 3 ಸ್ಟೆಪ್ಸಲ್ಲಿ ಎಲ್ಲಿ ಬೇಕಾದರೂ ಫಿಲ್ಟರ್ ಆಗ್ಬೋದು. ಸೊ ಇದು ಇಬ್ಬರ ಜೀವನಕ್ಕೆ ಸಂಬಂಧಪಟ್ಟಿದ್ದಾದ ಕಾರಣ ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಈಗ ನಿಮಗೆ ಏನಾದರೂ ಒಂದು ಪ್ರಾಡಕ್ಟ್ ಏನಾದರೂ ಮಿಸ್ ಆಯ್ತು ಅಂದ್ಕೊಳ್ಳಿ, ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಥವಾ ಇನ್ನೊಂದು ಕೊಂಡ್ಕೋಬೋದು, ಏನು ತೊಂದರೆ ಇಲ್ಲ. ವಿವಾಹ ವಿಷಯದಲ್ಲಿ ಹಾಗಲ್ಲ. ವಿವಾಹ ವಿಷಯದಲ್ಲಿ ಪ್ರತ್ಯಾಮ್ನಾಯವೇ ಇಲ್ಲ. ಹಾಗಾಗಿ ಫಸ್ಟ್ ಟೈಮ್ ಚೂಸ್ ಮಾಡ್ಕೊಳ್ಳೋ ಕಾಲಕ್ಕೆ, ನಾವು ನೋಡೋ ಕಾಲಕ್ಕೆ ಚೆನ್ನಾಗಿ ಎಚ್ಚರದಿಂದ ನೋಡಬೇಕು. ಏಕೆಂತಂದರೆ ನಾವು ಮದುವೆ ಆಗಿದ ಮೇಲೆ ಚೆನ್ನಾಗಿಲ್ಲ, ಏನೋ ಸಂಸಾರ ಚೆನ್ನಾಗಿ ನಡೀತಾ ಇಲ್ಲ, ಈ ಹುಡುಗಿ ಅಥವಾ ಹುಡುಗ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ, ನಾನು ಅಂದುಕೊಂಡ ರೀತಿಯಲ್ಲಿ ಇಲ್ಲ ಅಂತಂದರೆ ರೀಪ್ಲೇಸ್ಮೆಂಟ್ ತಗೊಳ್ಳಿಕ್ಕೆ ಕೋರ್ಟಿಗೆ ಹೋಗೋಕ್ಕಾಗೋದಿಲ್ಲ. ಕೋರ್ಟಿಯಲ್ಲಿ ನಾವು ಮಾಡ್ಕೊಂಡಿದ್ದಂಥ ವ್ಯವಸ್ಥೆ, ನಂಗೆ ಈ ಹುಡುಗಿ ಬೇಡ, ಈ ಹುಡುಗ ಬೇಡ, ಇನ್ನೊಂದು ಹುಡುಗಿ ಬೇಕು, ಸೊ ಆ ಹುಡುಗಿಗೆ ಡೈವರ್ಸ್ ಕೊಡುವ, ಇನ್ನೊಂದು ಹುಡುಗಿಯನ್ನು ಮಾಡುವ. ಸೊ ರೀಪ್ಲೇಸ್ಮೆಂಟ್ ಇಲ್ಲ, ಅಡಿಷ್ನಲ್ ಆಗಿ ಇಟ್ಕೊಳ್ಳೋಣ, ಇನ್ನೊಂದು ಎಕ್ಸ್ಟ್ರಾ ತಗೊಳ್ಳೋಣ, ಎರಡನೇ ಮದುವೆ ಮಾಡಿಕೊಳ್ಳೋದು, ಅದು ಕೂಡ ಇವತ್ತಿನ ಕಾನೂನಿಗೆ ವಿರುದ್ಧ. ಅದು ಕೂಡ ಯಾರು ಎಂಟರ್ಟೈನ್ ಮಾಡಲ್ಲ. ಮಾಡಿದ್ರೂ ಒಂದು ಸಂಸಾರವನ್ನು ಹಿಡಿಯೋಕ್ಕೆ ಕಷ್ಟವಾಗಿದೆ, ಇನ್ನೊಂದು ಸಂಸಾರವನ್ನು ಇಲ್ಲಿ ಹಿಡಿಬೇಕು. ಹಾಗಾಗಿ ಇದಕ್ಕೆ ಪ್ರತ್ಯಾಮ್ನಾಯ ಇಲ್ಲ. ತಂದೆ ತಾಯಿಗಳನ್ನು ಬೇಕಾದರೆ ಯಾರೋ ಬೇರೆಯವರಲ್ಲೇ, ದೊಡ್ಡಪ್ಪ ಚಿಕ್ಕಪ್ಪಂದರಲ್ಲೋ ಯಾರೋ ಶ್ರೇಯೋಭಿಲಾಷಿಗಳಲ್ಲೋ ನಾವು ತಂದೆ ತಾಯಿಗಳನ್ನಾಗಿ ನೋಡಿಕೊಳ್ಬೋದು. ಗಂಡ ಹೆಂಡತಿಯನ್ನು ಬೇರೆಯವರಲ್ಲಿ ನೋಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮದು ಆ ಸಂಸ್ಕೃತಿ ಸಂಪ್ರದಾಯ ಅಲ್ಲ, ಅದು ವಿಪರೀತಗಳಿಗೆ ಹಾದಿಯಾಗುತ್ತೆ. ಅದಕ್ಕೋಸ್ಕರ ನಮಗೆ ಇರುವಂಥ ಒಂದೇ ಆಪ್ಷನ್ ಏನಂತಂದರೆ ಚೆನ್ನಾಗಿ ಮುಂಚೆಯೇ ಚೆಕ್ ಮಾಡಿಕೊಂಡು ಮಾಡ್ಕೋಬೇಕು. ಅದು ಹೇಗಿರುತ್ತೆ ಅಂತಂದರೆ ತುಂಬ ಕಷ್ಟವಾಗಿರುತ್ತೆ. ಈಗ ಒಂದು ಅನ್ನ ಮಾಡಬೇಕಂದ್ಕೊಳ್ಳಿ, ಅಕ್ಕಿ ತೊಗೊಳ್ತೀವಿ, ತೊಳಿತೀವಿ, ಅಕ್ಕಿಯಲ್ಲಿ ಮೇಲೆ ಏನಾದರೂ ಸಣ್ಣ ಸಣ್ಣ ಹುಳ ಕಾಣ್ತಂದ್ಕೊಳ್ಳಿ, ತೆಗೆದು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಅನ್ನ ಮಾಡ್ತೀವಿ. ಅನ್ನ ಮಾಡಿದ ಮೇಲೆ ಒಂದು ಹುಳ ಕಾಣ್ತಂದ್ಕೊಳ್ಳಿ, ಆ ಅನ್ನನ ತಿನ್ನೋಕ್ಕಾಗಲ್ಲ, ಬಿಸಾಡಬೇಕಾಗತ್ತೆ. ಅಕ್ಕಿಯಲ್ಲಿ ಹುಳ ಇದ್ರೆ ತೆಗೆದು ಹಾಕ್ಬೋದು, ಅನ್ನದಲ್ಲಿ ಹುಳ ಇದ್ರೆ ತೆಗೆದು ಹಾಕೋಕ್ಕಾಗಲ್ಲ. ಅದಕ್ಕೆ ಮದುವೆ ವಿಚಾರದಲ್ಲಿ ಪ್ರಾರಂಭದಲ್ಲಿ ಏನಾದರೂ ನಿಮಗೆ ನೆಗೆಟಿವ್ ಕಾಣಿಸಿದ್ರೆ ನೀವು ಇಗ್ನೋರ್ ಮಾಡ್ಬೋದು. ಮದುವೆ ಒಂದು ಸಲ ಆದ ಮೇಲೆ ನೀವು ಏನು ಮಾಡಿದ್ರೂ ಇಗ್ನೋರ್ ಮಾಡೋಕ್ಕಾಗಲ್ಲ. ಲೌಕಿಕ ದೃಷ್ಟಿಯಾಗಿ ನನಗೆ ಬೇಡ ಅಂತೇಳಿ ನಾವು ಡೈವರ್ಸ್ ತಗೊಳ್ಬೋದು. ನಾವೆಲ್ಲ ಕೂಡ ಭಗವಂತನ ಪ್ರಜೆಗಳಾಗಿದ್ದೀವಿ. ಭಗವಂತನ ಕಾನೂನಲ್ಲಿ ಡಿವೋರ್ಸ್ ಅಂತ ಓದಿಲ್ಲ.
ಸೊ ಇಲ್ಲದ್ರೆ ಏನಾಯಿತು, ನಮಗೆ ಕೋರ್ಟ್ ಕೊಟ್ಟರೆ ಸಾಕಾಯಿತು ಅಂತ ಅನ್ಬೋದು. ಬಟ್ ಇವಾಗ ತಪ್ಪಿಸ್ಕೊಳ್ಬೋದು, ಬರೋ ಜನ್ಮದಲ್ಲಿ ತಪ್ಪಿಸ್ಕೊಳಕ್ಕಾಗೋದಿಲ್ವಲ್ಲ. ಸೊ ಇದು ತುಂಬ ಎಚ್ಚರ ಇರಬೇಕು. ಶಾಸ್ತ್ರ ಇರೋದು ಅದಕ್ಕೆ, ನಮ್ಮನ್ನು ಮುಂಚಿತವಾಗಿ ಎಚ್ಚರವನ್ನು ಮಾಡಿ ಮುಂದೆ ಹೋಗೋಕ್ಕೆ. ಶಾಸ್ತ್ರ ನಮ್ಮನ್ನು ಶಾಸನಾತ್ ಶಂಸನಾತ್ ಇತಿ ಶಾಸ್ತ್ರ. ಸೊ ಇದು ಬ್ಯಾಕ್ಗ್ರೌಂಡ್. ಸೊ ಕಳತ್ರ ದೋಷಗಳು ಅಂದರೆ ಏನು? ದೋಷ ಅಂತಂದರೆ ನಾವೇನೋ ಅಂದ್ಕೊಳ್ತೀವಿ. ಸೊ ದೋಷ ಅಂತಂದರೆ ಪಾಪ, ದೋಷ, ಕಷ್ಟ, ದುಃಖ ಇವೆಲ್ಲ ಕೂಡ ಪರ್ಯಾಯ ಪದಗಳು. ದೋಷ ಇದೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಾನೆ, ಯಾವ ವಿಷಯದಲ್ಲಿ ಯಾವ ದೋಷ ಇದೆಯೋ ಆ ವಿಷಯದಲ್ಲಿ. ಅದನ್ನು ಪಾಪವನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ಪೊಲೈಟಾಗಿ ಸ್ವಲ್ಪ ಮೇಕಪ್ ಮಾಡಿ ದೋಷ ಅಂತ ಕರಿತೀವಿ. ನನ್ನ ಜಾತಕದಲ್ಲಿ ಏನೋ ದೋಷ ಇದೆಯಾ, ನನ್ನ ಜಾತಕದಲ್ಲಿ ದೋಷ ಇದೆಯಾ ಅಂದರೆ ಅರ್ಥ ಏನಂತಂದರೆ ನಾನೇನೋ ಪಾಪ ಮಾಡಿದ್ದೀನಿ ಅಂತ ಅರ್ಥ. ನಾ ಏನೋ ಪಾಪ ಮಾಡಿದ್ದೀನಿ ಅಂತಂದರೆ ಡೈರೆಕ್ಟಾಗಿ ಕೇಳಲಿಕ್ಕೆ ನಮಗೆ ಹೇಸಿಗೆ ಆಗುತ್ತೆ, ವಂಚನೆ ಆಗುತ್ತೆ, ಇನ್ನೊಂಥರ ಆಗುತ್ತೆ. ಬಟ್ ಎಲ್ಲದಕ್ಕೂ ಒಂದೇ ಅರ್ಥ. ದೋಷ ಅಂತಂದ್ರೂ ಪಾಪ ಅಂತ. ದೋಷ ಅಂದರೆ ಸ್ವಲ್ಪ ಪೊಲೈಟಾಗಿರುತ್ತೆ ಅಷ್ಟೆ, ಪಾಪ ಅಂದರೆ ಸ್ವಲ್ಪ ಕಠೋರವಾಗಿರುತ್ತೆ ಸತ್ಯ. ಆದರೂ ಎರಡು ಒಂದೇ. ಸೊ ಹಿಂದಿನ ಜನ್ಮದಲ್ಲಿ ನಾವೇನಾದರೂ ಪಾಪವನ್ನು ಮಾಡಿದ್ದರೆ ಈ ಜನ್ಮದಲ್ಲಿ ಅದು ದೋಷಗಳಾಗಿ ಕಾಣಿ ಬರುತ್ತೆ ಜಾತಕದಲ್ಲಿ. ಸೊ ಹಿಂದಿನ ಜನ್ಮದಲ್ಲಿ ಈ ಪಾಪ ಮಾಡಿದ್ದಾನೆ ಅಂತ ಇದು ಬಂದಿದೆ. ಸೊ ದೋಷ, ಪಾಪ ಅಂದರೆ ಜನಗಳು ಹೆದರಿ ಬಿಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಸ್ವಲ್ಪ ನೀಟಾಗಿ ಅದಕ್ಕೊಂದು ಮೇಕಪ್ ಮಾಡಿ ದೋಷ ಅಂತ ಕರಿತೀವಿ. ದೋಷ ಅಂತ ಬಂದು ಇವತ್ತು ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಈಸಿಯಾಗಿ ಹೇಳ್ಬೋದು, ಈಸಿಯಾಗಿ ಉಚ್ಚಾರ ಮಾಡಿಬಿಡ್ತಾರೆ. ನನ್ನ ಜಾತಕದಲ್ಲಿ ಏನೋ ದೋಷ ಇದೆಯಾ, ನನಗೇನೋ ದೋಷ ಇದೆಯಾ, ಏನು ದೋಷ ಇದ್ರೂ ನಾವು ಪರಿಹಾರ ಮಾಡ್ಕೊಳ್ತೀವಿ. ಈ ಥರ ಅನ್ನೋರು ನಾವು ನೋಡ್ತೀವಿ. ಸೊ ದೋಷ ಅಂತ ಪ್ಲೇಸಲ್ಲಿ ಪಾಪ ಅಂತ ಹಾಕ್ಕೊಳ್ಬೇಕಾಗುತ್ತೆ. ರಿಯಲ್ಲಾಗಿ ನಾವು ಅದನ್ನು ಫೀಲ್ ಆಗಬೇಕು, ನಿಜವಾಗಿ ದೋಷ ಅಂದರೆ ಏನು. ಓಕೆ. ಸೊ ಈಗ ಕಳತ್ರ ಮದುವೆ ವಿಷಯದಲ್ಲಿ ನಾವು ಯಾವ ದೋಷವನ್ನು ನೋಡ್ತೇವೆ, ಇದು ತುಂಬ ಎಚ್ಚರ ಕೊಟ್ಟು ನೋಡಿ. ಯಾವ ದೋಷವನ್ನು ನೋಡಬೇಕು, ಅದನ್ನು ಹೇಗೆ ಡಿಫೈನ್ ಮಾಡಿಕೊಳ್ಳಬೇಕು, ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ಮೊದಲು ಅದು ನಿಜವಾಗಿ ನಾವು ಫೀಲ್ ಆಗಬೇಕು. ಸೊ ಇಲ್ಲಿ ಕಳತ್ರ ದೋಷಗಳನ್ನು ನಾವು ನೋಡಿದರೆ ನಮಗೆ ವಿವಾಹ ವಿಷಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ದೋಷಗಳನ್ನು ನೋಡ್ತೀವಿ. ಇಂಪಾರ್ಟೆಂಟ್ ಆಗಿ ಹಿಂದಿನ ಜನ್ಮದಲ್ಲಿ ಪಾಪ ಇಲ್ಲದೆ ಇರುವಂಥವನನ್ನು ನೋಡಿ ಚೂಸ್ ಮಾಡ್ಕೊಳ್ತೀವಿ. ಯಾವುದದು? ಒಂದು ಕುಜದೋಷ, ಸರ್ಪದೋಷ, ಕಾಲಸರ್ಪದೋಷ, ಮಾಂಗಲ್ಯ ದೋಷ, ಈ ಥರ ದೋಷಗಳಿದೆ. ಇದನ್ನು ಒಬ್ಬೊಬ್ಬರು ಒಂದೊಂಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಇರಲಿ, ಯಾವ ಥರ ಎಕ್ಸ್ಪ್ಲೈನ್ ಮಾಡಿದರೂ ಕೂಡ ತತ್ವ ಮಾತ್ರ ಒಂದೇ. ತತ್ವದಲ್ಲಿ ಏನು ಬದಲಾವಣೆ ಆಗಲ್ಲ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಇದು ಒಂದೊಂದಾಗಿ ನೋಡೋಣ. ಮೊದಲು ಕುಜದೋಷಕ್ಕೆ ಬರೋಣ. ಕುಜದೋಷಕ್ಕೆ ಬಂದಾಗ ನಮಗೆ ಬರಬೇಕಾದಂಥ ಪ್ರಶ್ನೆಗಳೇನು ಅಂತಂದರೆ, ಕುಜದೋಷ ಅಂತಂದರೆ ಏನು, ವೈವಾಹಿಕ ಜೀವನದ ಮೇಲೆ ಕುಜದೋಷ ಯಾವ ಥರ ಎಫೆಕ್ಟ್ ತೋರಿಸುತ್ತೆ, ಇವತ್ತಿನ ಕಾಲದಲ್ಲಿ ಕುಜದೋಷದ ಪ್ರಾಮುಖ್ಯತೆ ಏನು, ಒಂದು ವೇಳೆ ಕುಜದೋಷ ಇದ್ದರೆ ಯಾವ ಥರ ಸಿಂಪ್ಟಮ್ಸ್ ಕಾಣಿ ಬರುತ್ತೆ, ಕುಜದೋಷ ಒಂದು ವೇಳೆ ಇದ್ದರೆ ಯಾವ ಥರ ಜಡ್ಜ್ ಮಾಡಬೇಕು ಮದುವೆ ಮಾಡಿಕೊಳ್ಳೋ ವಿಚಾರದಲ್ಲಿ. ಈ ಟಾಪಿಕ್ ಎಲ್ಲ ಕೂಡ ನಾವು ಕ್ಲಿಯರ್ನ ನೋಡಿಕೊಳ್ಳಬೇಕು. ದಿಸ್ ಇಸ್ ವೆರಿ ಬಿಗ್ ಟಾಪಿಕ್. ಬಟ್ ಜಾತಕದಲ್ಲಿ ನಾವು ಕನ್ಸಿಡರ್ ಮಾಡೋದು ಒಂದು ಸೆಕೆಂಡ್ ಕೂಡ ಜಾಸ್ತಿ ಕನ್ಸಿಡರ್ ತಗೊಳ್ಳೋಲ್ಲ ಇದಕ್ಕೆ. ಕುಜದೋಷ ಇದೆಯಾ, ಇದೆ. ಸೊ ಇದೆಯಾ, ಇದ್ದವನ್ನು ಮಾಡಿಕೊಳ್ಳಿ, ಇಲ್ಲವಾ, ಇಲ್ಲದವನ್ನು ಮಾಡಿಕೊಳ್ಳಿ, ಇಷ್ಟೇ ಸಿಂಪಲ್ ಜಡ್ಜ್ಮೆಂಟ್. ಬಟ್ ತಿಳ್ಕೊಳ್ಬೇಕಾದ್ರೆ ತುಂಬ ವಿಷಯ ತಿಳ್ಕೊಳ್ಬೇಕಾಗುತ್ತೆ. ಇದು ಯಾವಾಗ ತೊಂದರೆ ಆಗುತ್ತೆ ಅಂದರೆ, ಒಂದು ಸಲ ವಿವಾಹ ಆಯ್ತು ಅಂದ್ಕೊಳ್ಳಿ, ಆ ವಿವಾಹ ಆದ ಮೇಲೆ ಬರುವಂಥ ತೊಂದರೆಗಳನ್ನು ಅನಲೈಸ್ ಮಾಡಬೇಕಾದ್ರೆ ಕುಜದೋಷದ ಬಗ್ಗೆ ತಿಳ್ಕೊಳ್ಬೇಕು. ಸೊ ಕುಜ ದೋಷ, ಸೊ ಅಂದರೆ ಏನು, ಕುಜ ಅಂದರೆ ಏನು, ನಾವು ಶಾಸ್ತ್ರ ಪ್ರಕಾರ ನಾವು ಕುಜ ನೋಡೋದೇನು, ಕುಜನ ಕಾರಕತ್ವಗಳು ಅಂತ ನಾವು ಬೇಸಿಕ್ಸಲ್ಲಿ ನೋಡಿದ್ದೀವಿ. ಕಾರಕತ್ವಗಳೇನಿರುತ್ತೆ, ಕೋಪಕ್ಕೆ ಕಾರಕ, ಅಹಂಕಾರಕ್ಕೆ ಕಾರಕ, ಶಕ್ತಿಗೆ ಕಾರಕ, ಹೋರಾಡುವುದಕ್ಕೆ ಕಾರಕ, ಶತ್ರುತ್ವಕ್ಕೆ ಕಾರಕ, ಆಕ್ಸಿಡೆಂಟ್ಗಳಿಗೆ ಕಾರಕ, ವಿಸ್ಫೋಟನಗಳಿಗೆ ಕಾರಕ, ಬ್ಲಾಸ್ಟಿಂಗ್ಸ್, ಅದು ಬಾಂಬ್ ಬ್ಲಾಸ್ಟ್ ಆದರೂ ಆಗ್ಬೋದು, ಒಂದು ಯಾರೋ ಒಬ್ಬನ ವಿಷಯ ಹೇಳಿ ಬ್ಲಾಸ್ಟ್ ಮಾಡ್ತಾರೆ, ಎಲ್ಲ ತಣ್ಣಗಿರ್ತಾರೆ, ಇದ್ದಕ್ಕಿದ್ದಾಗ ಏನು ಮಾಡ್ತಾರೆ, ಒಂದು ವಿಷಯ ಹೇಳ್ತಾರೆ, ಎಲ್ಲ ಒಂದು ಸಮಾರಾಧನೆ ನಡೆದಿದೆ, ಎಲ್ಲರನ್ನ ಊಟ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಊಟಕ್ಕೆ ಬಡಿಸಿ ಪಾಪ ಎಲ್ಲ ಚೆನ್ನಾಗಾಯಿತು. ಕೊನೆಗೆ ಏನು ಮಾಡ್ತಾನೆ, ತುಂಬ ಸಂತೋಷ ಆಯಿತು, ನನಗೆ ಕರೋನಾ ಇದ್ದರೂ ಕೂಡ ನೀವು ಬಂದು ನಮ್ಮ ಮನೆಗೆ ಊಟ ಮಾಡಿದ್ರು ಅಂತ ಒಂದು ಹಾಕಿದ ಅನ್ಕೊಳ್ಳಿ, ಅದು ಬಾಂಬ್ ಬ್ಲಾಸ್ಟ್ ಆದಂಗೆ ಆಗ್ತದೆ. ಅಯ್ಯೋ ನಮಗೆ ಗೊತ್ತಿಲ್ವಲ್ಲ ನಿಮಗಿದೆ ಅಂತೇಳಿ. ಸೊ ಮಾತು ಕೂಡ ಬ್ಲಾಸ್ಟ್ ಆಗ್ಬೋದು. ಸೊ ಕಾರಕ, ಈ ಕುಜ ಇದಕ್ಕೆಲ್ಲ ಕಾರಕ. ಈ ಮನುಷ್ಯನಲ್ಲಿರುವಂಥ ಯಾವ ವಿಪರೀತವಾದಂಥ ಸ್ವಭಾವ ಏನೇನಿದೆಯೋ ಅದಕ್ಕೆಲ್ಲ ಕುಜ ಕಾರಕ. ಸೊ ಅದನ್ನು
ಕುಜ ಈ ಒಂದು ಸಿಂಪ್ಟಮ್ಸ್ ಏನಾದರೂ ಒಬ್ಬ ಮನುಷ್ಯನಲ್ಲಿ ಎತ್ತಿ ಕಾಣಿದರೆ ಅದು ಅವನಿಗೆ ದೋಷ ಆಗ್ತದೆ. ಈಗ ಮನುಷ್ಯನ ಸಹಜ ದೋಷ ಕೋಪ. ಆದರೆ ಇವತ್ತು ಕೋಪ ಈಗ ದಟ್ಸ್ ಕಾಮನ್. ಕೋಪ ಇಲ್ಲದವ್ರು ಯಾರು? ಎಲ್ಲರಿಗೂ ಕೋಪ ಇದೆ. ಅದೇನು ಅನಾಹುತಗಳು ಮಾಡೋದಿಲ್ಲ. ಬಟ್ ಹಿಂದಿನ ಕಾಲ ಕೋಪ ತುಂಬ ಅನಾಹುತಗಳು ಮಾಡ್ತಿತ್ತು. ಎಕ್ಸಾಂಪಲ್ಸ್, ದೂರ್ವಾಸ ಮುನಿಗಳನ್ನು ನೋಡ್ಬೋದು. ಇಂದ್ರ ಕೂಡ ಕೋಪದಿಂದ ಎಷ್ಟೋ ಥರ ಕೆಟ್ಟ ಕೆಲಸ ಮಾಡಿದವು ಇದ್ದವೆ. ಕೋಪ ಒಳ್ಳೆಯದಲ್ಲ, ಆದರೂ ಕೂಡ ಅದನ್ನು ಸೂಚನೆ ಮಾಡೋದೇ ಗ್ರಹ ಯಾವುದು? ಕುಜ. ಸೊ ಕುಜ ದೋಷ ಓಕೆ. ಅದು ವೈವಾಹಿಕ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಸೊ ಕುಜದೋಷ ಅಂತಂಬೋದು ಫಸ್ಟ್ ನಾವು ನೋಡೋಣ. ಆಮೇಲೆ ವೈವಾಹಿಕ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಟೆಕ್ನಿಕಲ್ ಆಗಿ ಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕುಜದೋಷ ಅಂತನ್ನು ನಾವು ಹೇಗೆ ಗುರುತಿಸ್ತೀವಿ ಜಾತಕದಲ್ಲಿ ಅಂತಂದರೆ, ಲಗ್ನದಿಂದಾಗಲಿ, ಅಂದರೆ ಜನ್ಮ ಲಗ್ನದಿಂದಾಗಲಿ, ಜನ್ಮ ರಾಶಿ ಅಥವಾ ಚಂದ್ರನಿಂದ ಆಗಲಿ, ಹುಟ್ಟಿದಾಗ ಜಾತಕದಲ್ಲಿ ಗೋಚಾರದಲ್ಲಿ ನೋಡೋಂಗಿಲ್ಲ, ಹುಟ್ಟಿದ ಜಾತಕದ ಲಗ್ನದಿಂದಾಗಲಿ, ಚಂದ್ರನಿಂದಾಗಲಿ, ಕಳತ್ರಕಾರಕ ಶುಕ್ರ ಅಲ್ವಾ, ಸೊ ಶುಕ್ರನಿಂದಾಗಲಿ, ಜಾತಕದಲ್ಲಿ ಕುಜ ಏನಾದರೂ 2ನೇ ಮನೆಗಾಗಲಿ, 4ನೇ ಮನೆಗಾಗಲಿ, 12ನೇ ಮನೆಗಾಗಲಿ ಅಥವಾ 7, 8 ಮನೆಯಲ್ಲಿಗಾನ ಕುಜ ಇದ್ದರೆ ಅದನ್ನು ಕುಜದೋಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಟೆಕ್ನಿಕಲಿ. ಲಗ್ನದಿಂದ ಇತ್ತು ಅಂದ್ಕೊಳ್ಳಿ, 2, 4, 12, 7, 8, 2, 4, 7, 8, 12 ಅಂದ್ಕೊಳ್ಳಿ, ಅವಾಗ ಕುಜದೋಷ. ಚಂದ್ರನಿಂದ ಇತ್ತು ಅಂದ್ಕೊಳ್ಳಿ, 2, 4, 7, 8, 12 ಕುಜದೋಷ ಇದ್ದಂಗೆ. ಶುಕ್ರನಿಂದ ಇದ್ರೂ ಕೂಡ ಕುಜದೋಷ ಇದ್ದಂಗೆ. ಈ 3 ಆಸ್ಪೆಕ್ಟ್ಸಲ್ಲಿ ಕೂಡ ಕುಜದೋಷವನ್ನು ನಾವು ನೋಡ್ತೀವಿ. ಕೆಲವಿನ ಜನ ಲಗ್ನದಿಂದ ಮಾತ್ರ ನೋಡ್ತಾರೆ, ಕೆಲವಿನ ಜನ ಲಗ್ನ ಚಂದ್ರ 2 ನೋಡ್ತಾರೆ, ಶುಕ್ರ ಏನಷ್ಟು ಅವಶ್ಯಕತೆ ಇಲ್ಲ ಅಂತಾರೆ, ಕೆಲವಿನ ಜನ 3 ನೋಡ್ತಾರೆ. ಸೊ ಶಾಸ್ತ್ರದಲ್ಲಿ 3ರಿಂದ ನೋಡಬೇಕು ಅಂತಿದೆ. ಅವರವರ ಅನುಕೂಲಸಿಂದು ಯಾವುದು ನೋಡಬೇಕು, ಯಾವುದು ಬಿಡಬೇಕು ಅಂತ ಅವರ ಅನುಕೂಲಸಿಂದು. ಶಾಸ್ತ್ರದಲ್ಲಿ 3ರಿಂದ ಕೂಡ ಲಗ್ನ ಚಂದ್ರ ಶುಕ್ರನಿಂದ 2, 4, 12, 7, 8 ಮನೆಯಲ್ಲಿ ಕುಜ ಇದ್ದರೆ ಕುಜದೋಷ. ಓಕೆ, ಸೊ ಫಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ವಿವಾಹಕ್ಕೆ ಈ ಮನೆಗಳಲ್ಲಿ ಕುಜ ಇರೋದಕ್ಕೆ ಏನು ಸಂಬಂಧ, ಏನಾಗಬಹುದು ಅಂತ ಅಂದ್ಕೊಳ್ರೆ, ಈಗ 2ನೇ ಮನೆ ಅಂದರೆ ನಾವೇನಂತ ಕರಿತೀವಿ? 2ನೇ ಮನೆ ಅಂದರೆ ಕುಟುಂಬ. 4ನೇ ಮನೆ ಏನಂತ ಕರಿತೀವಿ? ಸುಖ ಅಥವಾ ಪ್ರಾಪರ್ಟಿ, ವಿದ್ಯಾ ಅಥವಾ ಮನಿ, ಲ್ಯಾಂಡ್ಸು, ಫಿಕ್ಸ್ಡ್ ಪ್ರಾಪರ್ಟೀಸು, ತಾಯಿ, ಇವೆಲ್ಲ ಕೂಡ ನಿಮಗೆ 4ನೇ ಮನೆಯಲ್ಲಿ ಬರುತ್ತೆ. ದಯವಿಟ್ಟು ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡಬೇಡಿ. ಯಾರನ್ನ ಬಂದು ಜಾಯಿನ್ ಅಂದರೆ ಕೂಡ ಇಮಿಡಿಯೇಟ್ಲಿ ಮ್ಯೂಟ್ ಮಾಡ್ತೀವಿ, ಯಾಕಂದರೆ ಬೇರೆಯವರಿಗೆ ಕೇಳಲ್ಲ ನಾ ಹೇಳೋದು. ಸೊ ಕುಜ 4ನೇ ಮನೆ ಅಂತಂದರೆ ಮನಿ, ಪ್ರಾಪರ್ಟಿ, ಈ ವಿಷಯಗಳೆಲ್ಲ ಬರುತ್ತೆ. ನೆಕ್ಸ್ಟ್ 12ನೇ ಮನೆ ಅಂದರೆ ಏನು? ಈ ವಿವಾಹ ವಿಷಯಕ್ಕೆ ನೋಡಿಕೊಂಡ್ರೆ, ವಿವಾಹಕ್ಕೆ ಸಂಬಂಧ ವಿಷಯ ನೋಡಿಕೊಂಡ್ರೆ 12ನೇ ಮನೆಯನ್ನು ಬೆಡ್ ಕಂಫರ್ಟ್ಸ್ ಅಂತ ಕರಿತೀವಿ. ಶಯನ ಸುಖ ಅಂದರೆ ಸಾಂಸಾರಿಕ ದಾಂಪತ್ಯ ಜೀವನ ಸುಖ, ಇಂಟರ್ ಕೋರ್ಸ್ ಅಂತ ಕೂಡ ಅನ್ನೋದು. ಇನ್ನು 7ನೇ ಮನೆ ಅಂತಂದರೆ ನಮಗೆ ಗೊತ್ತಿದೆ, ಕಳತ್ರ ಸ್ಥಾನ, ವಿವಾಹ ಸ್ಥಾನ. ಸೊ ಹೆಂಡತಿ, ಬರುವಂಥ ಪಾರ್ಟ್ನರ್, ಅದನ್ನು 7ನೇ ಮನೆ ಅಂತ ಕರಿತೀವಿ. 8ನೇ ಮನೆಯನ್ನು ಸೌಭಾಗ್ಯ ಸ್ಥಾನ ಅಂತ ಕರಿತೀವಿ. ಹೆಂಡತಿ ಆದರೆ ಗಂಡನ ಆಯುಸ್ಸು, ಗಂಡ ಆದರೆ ಹೆಂಡತಿಯ ಆಯುಸ್ಸು. ನಾವು ಹೆಣ್ಣು ಮಕ್ಕಳಿಗೆ ಮಾತ್ರ ಸೌಭಾಗ್ಯ ಅಂತ ಅಂತೀವಿ. ಸೊ ಅದು ವೈಸ್ ವರ್ಸ. ಗಂಡನಿಗೆ ಕೂಡ ಹೆಂಡತಿ ಇರೋವರೆಗೆ ಧಾರ್ಮಿಕ ಕಾರ್ಯಗಳು ಮಾಡಲಿಕ್ಕೆ ಆಗ್ತದೆ. ಇವತ್ತು ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕು ಅಂತ ಎಚ್ಚರ ಇಲ್ಲ, ಆದ ಕಾರಣ ಹೆಂಡತಿ ಇಲ್ಲದ್ರೂ ಕೂಡ ನಮಗೇನು ಹೋಗೋದೇನಿಲ್ಲ. ಹಿಂದಿನ ಕಾಲ ವೈದವ್ಯ ಅಂತಂಬೋದು ಇಬ್ಬರಿಗೂ ಇದೆ, ಆದರೆ ನಾವು ಗಂಡಸರು ಮಾಡಿಸ್ಕೊಂಡು ಬಂದಿಲ್ಲ, ಹೆಂಗಸರು ಮಾಡ್ಕೊಂಡು ಬರ್ತಿದ್ದಾರೆ. ಗಂಡ ಹೋದರೆ ಹಣೆ ಮೇಲೆ ಈ ಒಂದು ತಿಲಕವನ್ನು ತೆಗೆದು ಬಿಡ್ತಾರೆ, ಬಳೆಗಳನ್ನು ತೆಗೆದು ಬಿಡ್ತಾರೆ, ಹೂವನ್ನು ತೆಗೆದು ಬಿಡ್ತಾರೆ. ಐಶ್ವರ್ಯ ಅಂದರೆ ಅವ್ರಿಗೆ ದಿಸ್ ಇಸ್ ಸಿಂಬಲ್. ಅವ್ರು ಹೋದ್ಮೇಲೆ ಇದೆಲ್ಲ ಯಾಕೆ? ಗಂಡಸರಿಗೆ ಕೂಡ ಅದೇ ಥರ ಇದೆ, ಆದರೆ ನಾವು ಮಾಡ್ಕೊಂಡು ಬಂದಿಲ್ಲ. ಯಾಕೆಂದರೆ ಗಂಡಸರಿಗೆ ಯಾವ ಥರ ಧರ್ಮ ಕಾರ್ಯಗಳನ್ನ ಮಾಡಲಿಕ್ಕೂ ಆಗಲ್ಲ. ಒಬ್ಬನ 10 ಜನ ಹತ್ರ ಒಬ್ಬ ಜಡ್ಜ್ಮೆಂಟ್ ಮಾಡಬೇಕು ಅಂದ್ರೂ ಆಗಲ್ಲ. ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ, ನನ್ನ ಒಪಿನಿಯನ್ ಹೇಳಬೇಕಾದ್ರೆ ಕೂಡ ಇವನು ಒಪಿನಿಯನ್ ಹೇಳಬಾರ್ದು. ವಿಡೋಯರ್, ಇವನು ಒಪಿನಿಯನ್ ಹೇಳಲಿಕ್ಕೆ ಕೆಲಸಕ್ಕೆ ಬರೋಣ. ಯಾರ ಮನೆಗನ್ನ ಧಾರ್ಮಿಕ ಕಾರ್ಯಕ್ರಮ ನಡೆದ್ರೆ ಅದರೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಕೆಲಸಕ್ಕೆ ಬರಲ್ಲ. ಹೆಂಗಸರಿಗೆ ಯಾವ ಥರ ರೋಲ್ ಇದೆಯೋ ಗಂಡಸರಿಗೂ ಅದೇ ಥರ ರೋಲ್ ಇದೆ. ಅವರು ಕೂಡ
ವಸ್ತ್ರಧಾರಣೆಯಲ್ಲಿ ಕೂಡ ಸ್ಪೆಸಿಫಿಕ್ ಕಂಡೀಷನ್ಸ್ ಇದೆ. ಅವರು ಏನಾದರೂ ಶೆಲ್ಲ ಹಾಕ್ಕೊಳ್ಬೇಕಾದ್ರೆ ಅವರು ರೈಟ್ ಸೈಡ್ ಹಾಕ್ಕೋಬೇಕಾಗತ್ತೆ, ಲೆಫ್ಟ್ ಸೈಡ್ ಹಾಕ್ಕೊಳ್ಳೋಂಗಿಲ್ಲ. ಸೊ ಕೆಲವಿನ ಸೂಚನೆಗಳಿದೆ, ಬಟ್ ನಾವು ಧಾರ್ಮಿಕತೆ ನಡೆಸ್ಕೊಂಡು ಬಂದಿಲ್ಲ, ಅದು ಹೋಗಿದೆ, ಡಿಸಪಿಯರ್ ಆಗಿದೆ. ಹೆಂಗಸರು ಸೌಭಾಗ್ಯ ಅಂತಂಬೋದು, ಇನ್ನೂ ಒಂದು ತಾಳಿ ಬೊಟ್ಟು ಅಂತಂಬೋದು ಕಟ್ಕೊಳ್ಳೋದು, ಅದನ್ನು ಇನ್ನು ಅರಿಶಿಣ ಕುಂಕುಮ ಹಚ್ಕೊಂಡು ಕಣ್ಣಿಗೆ ಅದ್ದುಕೊಳ್ಳೋದು ಇನ್ನೂ ಬರ್ತಾ ಇದೆ. ಆದ ಕಾರಣ ಅವ್ರಿಗೆ ಇನ್ನೂ ಅಪ್ಲಿಕಬಲ್ ಆಗ್ತಾ ಇದೆ. ಸೊ ಇದೊಂದು ವಿಷಯ. 8ನೇ ಮನೆ ಅಂದರೆ ಸೌಭಾಗ್ಯ. ಗಂಡನ ಜಾತಕದಲ್ಲಿ ಹೆಣ್ಣಿನ ಆಯುಷ್ಯು, ಹೆಣ್ಣಿನ ಜಾತಕದಲ್ಲಿ ಗಂಡನ ಆಯುಷ್ಯು. ಇದನ್ನು 8ನೇ ಮನೆ ಅಂತ ಕರಿತೀವಿ. ಈಗ ಇದು ವಿವಾಹಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಾನಗಳು. ಒಂದು ಕುಟುಂಬ, ಒಂದು ಪ್ರಾಪರ್ಟಿ ಅಥವಾ ಸುಖ, 12ನೇ ಮನೆ ದಾಂಪತ್ಯ ಸುಖ, 7ನೇ ಮನೆ ಬಂದು ವೈವಾಹಿಕ ಜೀವನ, 8ನೇ ಮನೆ ಬಂದು ಸೌಭಾಗ್ಯ. ಇದು ವಿವಾಹಕ್ಕೆ ಸಂಬಂಧಪಟ್ಟ 5 ಇಂಪಾರ್ಟೆಂಟ್ ಹೌಸಸ್. ಬೇರೆ ಇದೆ, ಅಷ್ಟು ಇಂಪಾರ್ಟೆಂಟ್. ಈಗ ಈ ಮನೆಗಳಲ್ಲಿ ಏನಾದರೂ ಕುಜ ಇದ್ದರೆ, ಕುಜ ಏನು ಅಂತಂದ್ರೆ ಏನು? ಕೋಪ, ಅಹಂಕಾರ, ಬ್ಲಾಸ್ಟಿಂಗ್ಸು, ಶತ್ರುತ್ವ, ಆಕ್ಸಿಡೆಂಟ್ಸು, ಈ ಕಾರಕ ಇವನು ಈ ಮನೆಗಳಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ, ಆ ಮನೆಗಳ ಪರ್ಪಸ್ ಏನಿದೆ ಅವುಗಳಿಗೆ ತೊಂದರೆ ಆಗ್ತದೆ. ಈಗ 2ನೇ ಮನೆ ಅಂತ ಅಂದ್ಕೊಳ್ಳಿ, 2ನೇ ಮನೆ ಅಂದರೆ ಫ್ಯಾಮಿಲಿ. ಸೊ ಫ್ಯಾಮಿಲಿ ಅಂತಂದಾಗ ಏನಾಗುತ್ತೆ ಅಂತಂದರೆ, ಈಗ ಲಗ್ನದಿಂದ ಚೂಸ್ ಮಾಡಿ. ಲಗ್ನ ಅಂತಂದರೆ ಶರೀರ, ಚಂದ್ರ ಅಂದರೆ ಮನಸ್ಸು, ಶುಕ್ರ ಅಂತಂದರೆ ಕಾಮ. ಸೊ ಲಗ್ನದಿಂದ ನೀವು 2ನೇ ಮನೆ ಟ್ರೀಟ್ ಮಾಡಬೇಕಾದ್ರೆ ಫಿಸಿಕಲ್ ಫ್ಯಾಮಿಲಿ ಟ್ರೀಟ್ ಮಾಡ್ತೀವಿ. ಚಂದ್ರನಿಂದ ಟ್ರೀಟ್ ಮಾಡಿದ್ರೆ ಫ್ಯಾಮಿಲಿ ಇದೆ, ಆದರೆ ಮಾನಸಿಕವಾಗಿ ನಿನ್ನ ಫ್ಯಾಮಿಲಿ ಏನು, ನಿನ್ನ ಮನಸ್ಸಿನಲ್ಲಿ ಆ ಫ್ಯಾಮಿಲಿ ಬಗ್ಗೆ ನಿನ್ನ ಆಲೋಚನೆ. ಶುಕ್ರನಿಂದ ಅಂತಂದರೆ ಕಾಮದ ವಿಚಾರದಿಂದ ಒಂದೊಂದು ಆ್ಯಂಗಲಿಂದ ನಾವು ನೋಡ್ತೀವಿ. ಸೊ ಅದರ ಪೂರ್ತಿ ಇದನ್ನು ನೋಡೋದು ಈ ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಡೆಫಿನಿಷನ್ ಹೋಗೋಣ. ಸೊ ಕುಜ ಕೋಪಕ್ಕೆ, ಅಹಂಕಾರಕ್ಕೆ, ವಿಸ್ಫೋಟನೆಗಳಿಗೆ ಕಾರಣ ಆದ ಕಾರಣ 2ನೇ ಮನೆ ಕುಜ ಇದ್ದ ಅಂದ್ಕೊಳ್ಳಿ, ಫ್ಯಾಮಿಲಿ ಕೋಪ, ಫ್ಯಾಮಿಲಿ ಅಹಂಕಾರ, ಫ್ಯಾಮಿಲಿ ಶತ್ರುತ್ವ, ಫ್ಯಾಮಿಲಿ ಇದೆಲ್ಲ ಬರುತ್ತೆ. ಈಗ ಕುಟುಂಬದಲ್ಲಿ ನಮಗೆ ಇವತ್ತೇ ಗೊತ್ತಿದೆ, ನಾವು ಎಲ್ಲ ಕೂಡ ಸಂಜೆ 6 ಗಂಟೆ, ನಾವು ಹಿಂದಿನ ಕಾಲದಲ್ಲಿ 6 ಗಂಟೆ ಆಯಿತು ಅಂತಂದರೆ ಮಂಗಳವಾದ ವಿಷಯಗಳನ್ನು ಕೇಳ್ತಾ ಇದ್ವಿ. ಮನೆಯಲ್ಲಿ ಲಕ್ಷ್ಮೀ ಶೋಭಾನೆ ಹಾಕೋರು, ಆಮೇಲೆ ಅವರು ಪಾಪ ಹೆಣ್ಣು ಮಕ್ಕಳ ಮಂಗಳಸೂತ್ರವನ್ನು ಕಣ್ಣಿಗೆ ಹಚ್ಚಿಕೊಂಡು, ಈ ಮನೆಗೆ ಯಾರಾದರೂ ಇದ್ದರೆ ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು, ಏನಾದರೂ ಒಂದು ಸ್ತೋತ್ರಗಳನ್ನು ಓದಿಕೊಂಡು, ಆ ಸಮಯದಲ್ಲಿ ಎಲ್ಲ ಮಂಗಳಕರವಾದ್ದೇ ಮಾಡ್ತಿದ್ರು. ಗೋಧೂಳಿ ಮುಹೂರ್ತ ಅಂತ ಆ ಸಮಯದಲ್ಲಿ ಮಂಗಳಕರವಾದ್ದೇ ಮಾಡಬೇಕು ಅಂತಿದೆ, ದಿನದ ಚಟುವಟಿಕೆ ಮುಗಿಯುವ ಸಮಯ. ಆದರೆ ಹಿಂದಿನ ಕಾಲ ಅದರ ಇತ್ತು, ಮಂಗಳಸೂತ್ರವನ್ನು ಪವಿತ್ರವಾಗಿ ಮಂಗಳ ವಿಷಯಗಳನ್ನು ನೋಡುವಂಥದ್ದೇ ಇತ್ತು. ಇವತ್ತು ಯಾವುದು ಅಮಂಗಳವನ್ನಿದೆಯೋ ಅದನ್ನೇ ಆ ವಿಷಯಗಳೆಲ್ಲ ಶುರುವಾಗೋ ಸಮಯ. ನಿಮಗೆ ಸೀರಿಯಲ್ ಶುರು ಆಗೋದು 6 ಗಂಟೆಗೆ, 6ರಿಂದ ಶುರುವಾಗ್ತದೆ. ಮಂಗಳಸೂತ್ರವು ಹೇಗೆ ಕೆಡುತ್ತೆ, ಹೇಗೆ ಕಟ್ಟಾಗುತ್ತೆ, ಡಿವೋರ್ಸ್ ಹೇಗೆ ತಗೋಬೇಕು, ಇನ್ನೊಬ್ಬರ ಸಂಸಾರದಲ್ಲಿ ಹೇಗೆ ಹಾಳು ಮಾಡಬೇಕು, ಇದನ್ನೆಲ್ಲ ನಾವು ಆವಾಗೇ ತೋರಿಸೋದು. ಎಲ್ಲ ಕಾಲ ಬದಲಾಗಿಬಿಟ್ಟಿದೆ, ವೈಪರೀತ್ಯ ಆಗಿದೆ. ಹಾಗಾಗಿ 2ನೇ ಮನೆಗಾನ ಕುಜ ಇದ್ದ ಅಂತಂದರೆ ಫ್ಯಾಮಿಲಿ ವಿಚಾರದಲ್ಲಿ ತೊಂದರೆ ಆಗ್ಬೋದು. ತೊಂದರೆ ಆಗುತ್ತೆ ಅಂತಲ್ಲ, ಈಗ ಫ್ಯಾಮಿಲಿಯಲ್ಲಿ ಒಬ್ಬ ಕೋಪಿಷ್ಟ ಇದ್ದ ಅಂತಂದ್ರೆ ಏನು ಮಾಡಬೇಕು? ಎಲ್ಲರೂ ತುಂಬ ಎಚ್ಚರವಾಗಿ ನಡ್ಕೊಳ್ಬೇಕು. ಎಷ್ಟು ದಿನ ನಡ್ಕೊಳ್ತೀರಿ, ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಮನೆಗೆಲ್ಲ ಇದೆ, ಮನೆ ತುಂಬ ದೊಡ್ಡ ಮನೆ, ಡ್ಯೂಪ್ಲೆಕ್ಸ್ ಮನೆ ಇದೆ, ಮನೆಯೆಲ್ಲ ಕೂಡ ಬಂಗಾರದ ಚೌಕಟ್ಟಿಂದ ಮಾಡಿದ್ದೀವಿ, ಮನೆಗೆ ಎಲ್ಲ ಸೌಕರ್ಯಗಳು ಇದೆ, ಮನೆಯೊಳಗೆ ಕಾರ್ ತೊಗೊಂಡು ಬರ್ಬೋದು, ಮನೆಯಲ್ಲೇ ಎಲ್ಲ ಸ್ಮಾರ್ಟ್ ಹೌಸ್ ಅಂತೀವಿ. ಒಂದು ಕ್ಲಾಪ್ ಹೊಡೆದ್ರೆ ಲೈಟ್ ಬರುತ್ತೆ, ಒಂದು ಕ್ಲಾಪ್ ಹೊಡೆದ್ರೆ ಟಿ ವಿ ಆನ್ ಆಗ್ತದೆ, ಇಷ್ಟು ಸ್ಮಾರ್ಟ್ ಹೌಸ್ ಇದೆ, ಎಲ್ಲ ಸೌಕರ್ಯಗಳು ಇದೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಏನಂದರೆ, ಮನೆಯಲ್ಲಿ ಒಂದು ಹಾವಿದೆ, ಅದು ಯಾವಾಗ ಹೊರಗೆ ಬರ್ತೀಯೋ ಗೊತ್ತಿಲ್ಲ ಅಂತ ನಿಮಗೆ ಹೇಳಿದ್ರೆ ನೀವು ತಣ್ಣಗೆ AC ರೂಮಲ್ಲಿ ನಿದ್ದೆ ಮಾಡೋಕ್ಕಾಗುತ್ತಾ? ಎಲ್ಲ ಸೌಕರ್ಯ ಇದೆ, ಆದರೆ ಯಾಕೆ ನಿದ್ದೆ ಬರಲ್ಲ? ಯಾಕೆಂದರೆ ಮನೆಯಲ್ಲಿ ಎಲ್ಲೋ ಒಂದು ಸಣ್ಣ ಹಾವಿದೆ ಅಂದರೆ ಭಯ. ಹಾಗೆ ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಮನೆಗೆ ಒಬ್ಬ ಕೋಪಿಷ್ಟನಾಗಿದ್ದವನು, ಅಹಂಕಾರ ಇದ್ದವನು ಒಬ್ಬನಿಗಿದ್ದ ಅಂತಂದರೆ ಆ ಮನೆ ಎಲ್ಲ ಇದ್ರೂ ಕೂಡ ನಾಶ ಆಗ್ಲಿಕ್ಕೆ ಅದೇ ಕಾರಣ. ನಾಶ ಆಗುತ್ತೆ ಅಂತಲ್ಲ, ಅವಕಾಶ ಇದೆ. ಹಾವು ಇದೆ ಅಷ್ಟೇ, ಅದು ಬರುತ್ತೆ ಕಚ್ಚತ್ತೆ ಅಂತ ಹೇಳಿಲ್ಲ. ಆದರೆ ಇದೆ ಅಂತಂದರೆ ನಾವು ಎಷ್ಟು ಹೆದರ್ತೀವಿ. ಅದು ಅಷ್ಟೇ, ಕುಜ 2ನೇ ಮನೆಗಿದ್ದ ಅಂತಂದರೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬ್ ಆಗ್ಲಿಕ್ಕೆ ಅವಕಾಶ ಇದೆ.
ಅದು ಆಗಬಹುದು, ಆಗದೇ ಇರ್ಬೋದು, ಖಂಡಿತ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಹೇಗಿರುತ್ತೆ, ಹಾವು ಇದೆ ಅಂತಂತ ಗೊತ್ತಾದರೆ ನೀವು ಹೇಗೆ ನೆಮ್ಮದಿ ಕೆಡುತ್ತೋ ಹಾಗೆ ಮನೆಯಲ್ಲಿ ಒಬ್ಬ ಅಹಂಕಾರ ಭರಿತನಾದವನು, ಕೋಪಿಷ್ಠನಾದವನು ಇದ್ದಾನಂತಂದರೆ ಆ ಥರ ಇರುತ್ತೆ. ನೀವು ಆ ಥರ ಫೀಲ್ ಆಗ್ತೀರಿ. ಅದು ನೀವು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಇಲ್ಲೋ ದಟ್ ಈಸ್ ಬೇರೆ ವಿಷಯ. ಬೇಕಾದ್ರೆ ನೀವು ಅವ್ರಿಗಿಂತಲೂ ಕೋಪಿಷ್ಠರಾದರೆ ಯು ಕ್ಯಾನ್ ಹ್ಯಾಂಡಲ್ ಇಟ್ ಈಸ್ ವೆರಿ ಈಸಿಲಿ. ಇಬ್ಬರು ಮನೆಗೆ ಗಂಡ ಹೆಂಡತಿ ಇಬ್ಬರು ಕೋಪಿಷ್ಠರಂದರೆ ಸಫರ್ ಆಗೋ ಕೆಲಸನೇ ಇಲ್ಲ. ಒಬ್ಬನು ಕೋಪಿಷ್ಟ ಇದ್ದಾನೆ, ಇನ್ನೊಬ್ಬನು ಇಲ್ಲ ಅಂತಂದ್ರೆ ಯಾರು ಇಲ್ಲವೋ ಅವನು ಹೆದರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಎರಡನೇ ಮನೇಲಿ ಕುಜ ಇದ್ದ ಅಂತಂದ್ರೆ ಫ್ಯಾಮಿಲಿ ವಿಚಾರದಲ್ಲಿ ಈ ಥರ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ನಾಲ್ಕನೇ ಮನೆಯಲ್ಲಿ ಕುಜ ಇದ್ದ ಅಂತ ಅಂದ್ಕೊಳ್ಳಿ, ಸುಖ ಪಡಲಿಕ್ಕೆ ಬೇಕಾದಂಥ ವಿಚಾರದಲ್ಲೆಲ್ಲ ಕೂಡ ತೊಂದರೆ ಆಗ್ತದೆ. ಅವನಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಆಗ್ಬೋದು. ಸೊ ಅಣ್ಣ ತಮ್ಮಂದ್ರ ಪ್ರಾಪರ್ಟಿ ವಿಷಯದಲ್ಲಿ, ಹೆಂಡತಿ ವೈವಾಹಿಕ ಜೀವನ ಆದ ನಂತರ ತುಂಬ ಡ್ರಾಸ್ಟಿಕ್ ಚೇಂಜಸ್ ಬರ್ಬೋದು. ಹೆಂಡತಿ ಗೊತ್ತಾಗಲಾರ್ದ ಗಂಡ ಎಲ್ಲ ವಿಷಯಗಳನ್ನ ಮಾರ್ಬಿಡ್ಬೋದು. ಅಥವಾ ಹೆಂಡತಿಯಿಂದ ಯಾವ ಪ್ರಾಪರ್ಟಿಯನ್ನು ಡಿಸ್ಪೋಸ್ ಮಾಡದೆ ಅಣ್ಣ ತಮ್ಮಂದ್ರ ಮಧ್ಯೆ ಗಲಾಟೆಗಳಾಗ್ಬೋದು. ವೆರಿ ಪರ್ಟಿಕ್ಯುಲರ್ ಈ ವಿಷಯಗಳಲ್ಲಿ ತೊಂದರೆ ಆಗಲಿಕ್ಕೆ ಅವಕಾಶ ಇದೆ. 5 ಜನ ಅಣ್ಣ ತಮ್ಮಂದ್ರಿದ್ದಾರೆ, ಒಳ್ಳೆ ಸಖ್ಯತೆಯಿಂದ ಇದ್ದಾರೆ, ಪ್ರಾಪರ್ಟಿನ 5 ಭಾಗ ಮಾಡಬೇಕು. ಯಾರಿಗಾದರೂ ಒಬ್ಬ ಅಣ್ಣ ತಮ್ಮಂದ್ರಲ್ಲಿ ಯಾರಾದರೂ ಒಬ್ಬರಿಗಾಗಲಿ ಈ ಥರ ಅಹಂಕಾರ ಭರಿತರಾದಂಥ ಹೆಂಡತಿ ಇದ್ದಾಳೆ ಅಂತಂದರೆ ಅದು ಸಾಫ್ಟಾಗಿ ಆಗೋದಿಲ್ಲ, ಮುಂದುವರಿಯೋದಿಲ್ಲ. ನಾವು ಎಷ್ಟೋ ನೋಡ್ತಾ ಇಲ್ವ ನಮ್ಮ ಬಂಧು ಬಳಗದ ಮನೆಯಲ್ಲಿ ನಾವೆಲ್ಲ. ಸೊ ಏನಾಗ್ತಾರೆ, ನನಗಿಷ್ಟ ಇಲ್ಲ, ಆಕೆ ಹಠ ಮಾಡಿ ಕೊಡ್ತಾಳೆ, ಕೋರ್ಟಿಗೆ ಹೋಗ್ತಾರೆ. ಇದೆಲ್ಲ ರಾಮಾಯಣಗಳು ನಡೀತಾ ಇದಲ್ವ ಇವಾಗ ಕೂಡ. ಅದಕ್ಕೆ 4ನೇ ಮನೆ ಕುಜ ಇದ್ದರೆ ಈ ವಿಷಯ ಆಗಲಿಕ್ಕೆ ಸಂಭಾವನೆ ಇದೆ. ಯಾವಾಗ ಕಂಡೀಷನ್ಸ್, ನಿಮಗೆ ಪ್ರಾಪರ್ಟಿ ಇದ್ದರೆ, ಆ ಥರ ಕಂಡೀಷನ್ಸ್ ಇದ್ದರೆ, ಅದರ್ವೈಸ್ ನೋ ಪ್ರಾಬ್ಲಮ್. ನೆಕ್ಸ್ಟ್ 12ನೇ ಮನೆ ಕುಜ ಇದ್ದರೆ ಬೆಡ್ ಕಂಫರ್ಟ್ಸ್. ಸೊ ಶಯನ ಸುಖದಲ್ಲಿ ತೊಂದರೆ ಆಗ್ತದೆ. ಈ ಶಯನ ಮಲಗುವ ಸಮಯದಲ್ಲಿ ಕೋಪ, ಅಹಂಕಾರಗಳು ಇದೆಲ್ಲ ಇತ್ತಂದ್ಕೊಳ್ಳಿ, ಇಂಟರ್ ಕೋರ್ಸ್ ನಡೆಯಲ್ಲ. ಅಷ್ಟವರೆಗೂ ಹೇಳೋದು ಸಾಕು. 12ನೇ ಮನೆ ಕುಜ ಇದ್ದರೆ ಆ ಥರ ತೊಂದರೆ ಇರುತ್ತೆ. 7ನೇ ಮನೆ ಕುಜ ಇದ್ದರೆ, ಸೊ ಇನ್ನು ಈ 7, 8 ಮಾತ್ರ ಸಪರೇಟಾಗಿ ಆಗಿ ಬರೆದಿದ್ದೀನಿ ಅಂತ, ದಟ್ ಈಸ್ ವೆರಿ ಹೈ. 2, 4, 12 ಸ್ವಲ್ಪ ಲೋ, ಅಷ್ಟು ಜಾಸ್ತಿ ನಿಮಗೆ ವಿವಾಹದ ಪ್ರಭಾವ ಕೊಡಲ್ಲ. 7, 8 ಈಸ್ ವೆರಿ ಹೈ. ಸೊ ವಿವಾಹ ಅಂತಂತ ನೀವೇನು ಅಂದುಕೊಂಡಿದ್ದೀರೋ ಅದರಲ್ಲಿ ವಿಪರೀತ ಆಗ್ತದೆ. ಈಗ ತುಂಬ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, ಮದುವೆ ಮಾಡ್ಕೊಂಡ ಮೇಲೆ ಗೊತ್ತಾಯ್ತು ಇನ್ನು ದೊಡ್ಡ ಫ್ರಾಡ್ ಅಂತೇಳಿ. ಸೊ ಇದೆಲ್ಲ ಕೂಡ ಏನಾಗುತ್ತೆ, ವೈವಾಹಿಕ ಜೀವನದಲ್ಲಿ ಕಲ್ಲೋಲ ಆಗ್ತದೆ, ಬ್ಲಾಸ್ಟ್ ಆಗ್ತದೆ. ನಾನು ಏನೋ ಅಂದ್ಕೊಂಡಿದ್ದೆ, ಏನೋ ಆಯ್ತಲ್ಲ, ಇನ್ನು ಜೀವನ ಪರ್ಯಂತ ಇವನಿಗೋಸ್ಕರ ಈ ಥರ ಮಾಡಬೇಕಲ್ಲ ಅದನ್ಸುತ್ತೆ. 8ನೇ ಮನೆ ಕುಜ ಇದ್ದರೆ ಸೌಭಾಗ್ಯಕ್ಕೆ ಹಾನಿ ಆಗ್ಲಿಕ್ಕೆ ಅವಕಾಶ. ಆ ಹುಡುಗಿ ಟೆರರಿಸ್ಟ್ ಹೆಂಡ್ತಿಯೋ ಪೊಲಿಟಿಷಿಯನ್ ಹೆಂಡ್ತಿಯೋ ಅವು ಯಾವಾಗ ಅವನಿಗೆ ಥ್ರೆಟ್ ಇರುತ್ತೆ ಅಂತ ಅವ್ನಿಗೆ ಮಾಡ್ಕೋಬೇಕು. ಸೊ ಥ್ರೆಟ್ ಒಂದರ ಆಗೋಯ್ತು ಅಂದ್ಕೊಳ್ಳೋದು ಬೇರೆ ವಿಷಯ. ಭಾಳ ಜನ 8ನೇ ಮನೆ ಕುಜ ಇದ್ದರೆ ಹೆಂಡತಿ ಸಾಯ್ತಾಳೆ, ಗಂಡಿ ಸಾಯ್ತಾಳೆ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್ ಥಿಂಗ್. ಸೊ ಏನೂ ಆಗಲ್ಲ, ಆದರೆ ಭಯ ಅಂತಂಬೋದಿರುತ್ತೆ. ಈಗ ಒಂದಿನ ಸತ್ತೋದ್ರೆ ಪರವಾಗಿಲ್ಲ, ದಿನಾಗೂ ಸಾಯ್ತಾನೆ ಅಂತಂಬ ಭಯ ಜೀವನ ಪರ್ಯಂತ ದುಃಖವನ್ನು ಕೊಡುತ್ತೆ. ಅಂದರೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಈಗ ಸತ್ತು ಹೋದ ಅಂತ ಅನ್ಕೊಂಡು ಇನ್ನೊಬ್ಬರ ಮದುವೆ ಮಾಡ್ಕೋಬೋದು, ಅವನು ಸಾಯ್ತಾನೆ ಅಂತಂಬೋದು ಗೊತ್ತಿದ್ದು ದಿನಾಗೂ ಜೀವನ ಮಾಡೋದು ಹೆಂಗೆ? ದಟ್ ಈಸ್ ಮೋರ್ ಡೇಂಜರಸ್. ಹಾಗಾಗಿ ಕುಜಗೂ ವೈವಾಹಿಕ ಜೀವನಕ್ಕೂ ಏನು ಲಿಂಕ್ ಅಂದರೆ ಇದೇ ಲಿಂಕ್. 2, 4, 12, 7, 8 ಸ್ಥಾನಗಳಲ್ಲಿ ಕುಜ ಇದ್ದರೆ ಕುಜನ ಕಾರಕತ್ವಗಳ ಪ್ರಭಾವ ಹೊರಗೆ ಬರಲಿಕ್ಕೆ ಅವಕಾಶ ಬರುತ್ತೆ ಅಂತ ಹೇಳ್ತಾ ಇಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್. ಬರಲಿಕ್ಕೆ ಅವಕಾಶ. ಈಗ ಹೋಗಿ ಚೆನ್ನಾಗಿಲ್ಲದೆ ಯಾರು ತಗೊಳ್ತಾರೆ? ಇವಾಗ ಶಾಪಿಗೆ ಹೋಗ್ತೀರಾ, ಒಂದು ಸ್ಮಾರ್ಟ್ ಫೋನ್ ತೊಗೊಳ್ತೀರಾ, ತುಂಬ ಚೆನ್ನಾಗಿದೆ, ಅವನೆಲ್ಲ ಮಾಡಿದೆ, ಎಲ್ಲ ಸರಿ ಆಯ್ತು ರೀ, ಓಪನ್ ಮಾಡಿ ತೋರಿಸಿ. ಅದು ಫಸ್ಟ್ ಅಟೆಂಪ್ಟ್ ಆನ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆನ್ ಆಗಿಲ್ಲ, 3rd ಅಟೆಂಪ್ಟ್ ಆನ್ ಆಯಿತು. ತೊಗೊಳ್ತೀರಾ ನೀವು? ಇಲ್ಲ ರೀ, ಇದು ಯಾಕೋ ತೊಂದರೆ, ನಿಮ್ಮ ಹತ್ರ ಫಸ್ಟ್ ಟೈಮ್ ಆನ್ ಆಗಿಲ್ಲ, ನನ್ನ ಹತ್ರ ಬಂದು ಇನ್ನೂ ಜಾಸ್ತಿ ತೊಂದರೆ ಆಗ್ತದೆ, ನಂಗೆ ಇದು ಬೇಡ, ಬೇರೆ ಪೀಸ್ ಕೊಡ್ರಿ ಅಂತ. ಅಂದರೆ ರಿಸ್ಕ್ ತೊಗೊಳಿಕ್ಕೆ ಯಾರು ರೆಡಿ ಇಲ್ಲ. ಇಲ್ಲಿಯೂ ಅಷ್ಟೇ, ರಿಸ್ಕ್ ತಗೊಳ್ಳೋದು ಕಷ್ಟ. ಅದು ಆಗುತ್ತೆ ಅಂತಲ್ಲ, ಇಟ್ಸ್ ಎ ರಿಸ್ಕಿ ಫ್ಯಾಕ್ಟರ್. ಸೊ ಅದಕ್ಕೆ ಈ ಕುಜದೋಷನ್ನು ಈ ಥರ ಅನಲೈಸ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ನೆಕ್ಸ್ಟ್ ವಿವಾಹಕ್ಕೂ ಈ ಒಂದು ಕುಜನಿಗೂ ಲಿಂಕ್ ಏನೋ ಗೊತ್ತಾಯ್ತು. ಸೊ ರೋಲ್ ಆಫ್ ಕುಜದೋಷ ಇನ್ ದಿಸ್ ಕರೆಂಟ್ ಟೈಮ್. ಸೊ ನೀವು ಒಂದು 30-40 ವರ್ಷ ಹಿಂದೆ ನೀವು ಆವಾಗಿನ ವಿವಾಹದ ವ್ಯವಸ್ಥೆ ನೀವೇನಾದರೂ ಸ್ವಲ್ಪ ನೋಡಿದರೆ
ನಿಮಗೆ ಕೇಳಿರ್ಬೋದು, ಯಾರಿಗಾದ್ರೂ ಕುಜದೋಷ ಇದ್ರೆ, ಅಯ್ಯೋ ಕುಜದೋಷ ಇದ್ರಿ ಯಾರು ಮದುವೆ ಮಾಡ್ಕೊಳ್ತಾ ಇಲ್ಲ. ಸೊ ಯಾಕೆ ಮದುವೆ ಮಾಡ್ಕೊಳ್ತಾ ಇದ್ದಿಲ್ಲ, ಅವಾಗಿನ ಸಿಚುವೇಶನ್ ಏನಿತ್ತು ಅಂತ ಅಂಬೋದು ನೀವು ಸ್ವಲ್ಪ ಆಲೋಚನೆ ಮಾಡಿದರೆ, ಹಿಂದೆ ನೀವು ಒಂದು ಕೇಸ್ ಸ್ಟಡಿ ಥರ ಮಾಡಿದರೆ, ಹಿಂದಿನ ಕಾಲದಲ್ಲಿ ನೀವು ಬೇಕಾದ್ರೆ ಜಾತಕಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿನ ಹಿರಿಯರು ಯಾರ ಒಂದು 40 ವರ್ಷ 50 ವರ್ಷದ ಹಿಂದಿನವರ ಒಂದು ಜಾತಕಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಳ್ಳಿ. ಒಂದು 10 ಜಾತಕಗಳಲ್ಲಿ ಎಷ್ಟು ಜನಕ್ಕೆ ಕುಜದೋಷ ಇದೆ ಅಂತ ಒಂದು ಕೇಸ್ ಸ್ಟಡಿ ಮಾಡಿ. ಈಗಿನ ಎರಾಲ್ ಏನಿದೆ ಇದರಲ್ಲಿ ಯಾರನ್ನ ಒಂದು 10 ಜಾತಕಗಳನ್ನು ತಗೊಳ್ಳಿ. ಆ 10 ಜಾತಕದಲ್ಲಿ ಎಷ್ಟು ಜನಕ್ಕೆ ಕುಜದೋಷ ಇದೆ ಅಂತ ನೀವು ಕೇಸ್ ಸ್ಟಡಿ ಮಾಡಿ. 10 ಅಲ್ಲದ್ರೆ 100 ತಗೊಳ್ಳಿ. ಮೆಜಾರಿಟಿ ಕುಜದೋಷ ಹಿಂದಿನವರಿಗಿತ್ತ ಈಗಿನವರಿಗಿತ್ತ. ಹಿಂದಿನವರಿಗೆ ಕುಜದೋಷ ಇದ್ದಿದ್ದು ತುಂಬ ಕಡಿಮೆ. ಕುಜದೋಷ ಯಾರಿಗೂ ಇರ್ತಿದ್ದಿಲ್ಲ ಜಾಸ್ತಿ. ಯಾರಿಗಾದರೂ ಒಬ್ಬ ಕುಜದೋಷ ಇತ್ತು ಅಂತಂದರೆ ಅವ್ರಿಗೆ ಮದುವೆ ಆಗಲ್ಲ. ಕಂಡೀಷನ್ಸ್ ಏನು ಹೇಳ್ತಿದ್ರು, ಕುಜದೋಷ ಇದ್ದವನಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ರು. ಆ ಕುಜದೋಷ ಇರೋರೇ ಕಡಿಮೆ ಆದ ಕಾರಣ ಸಿಗೋದಿಲ್ಲ, ಹಾಗಾಗಿ ಮದುವೆಗಳು ಆಗೋದಿಲ್ಲ. ಅವಾಗೆಲ್ಲ ಇನ್ನೂ ದೊಡ್ಡ ಸ್ಟ್ರಾಂಗ್ ಫೀಲಿಂಗ್ ಇತ್ತು, ಕುಜದೋಷ ಇದ್ದವ್ರು ನೋಡಿ ಮದುವೆ ಮಾಡಿಕೊಂಡ್ರೆ ಗಂಡ ಆಗಲಿ ಹೆಂಡತಿ ಆಗಲಿ ಸಾಯ್ತಾರಂತೆ. ಈ ಭಯದಿಂದ ಯಾರು ಕುಜದೋಷ ಇದ್ದವ್ರಿಗೆ ಪಾಪ ಎಷ್ಟೋ ಜನ ಸ್ಪಿನಿಸ್ಟರ್ಸ್ ಆಗಿ ಹೆಂಡತಿ ಮದುವೆ ಮಾಡಿಕೊಳ್ಳೋದು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾಕೆ ಕಡಿಮೆ ಇತ್ತು ಅಂತ ನೋಡಿದರೆ, ಈಗ ಒಂದು 50 ಇಯರ್ಸ್ ಬ್ಯಾಕ್ ಹೋಗೋಣ. ಈಗ 2020 ಅಲ್ವಾ, 50 ಇಯರ್ಸ್ ಬ್ಯಾಕ್ ಅಂತ ನಾವು 50 ಇಯರ್ಸ್ ಅಂದರೆ ಏನು 1950s ಅಲ್ಲಿ ತಗೊಳ್ಳೋಣ, 70 ಇಯರ್ಸ್ ಬ್ಯಾಕ್. ಸೊ 1950s ಅಲ್ಲಿ ವೈವಾಹಿಕ ಜೀವನದ ವ್ಯವಸ್ಥೆ ಹೇಗಿತ್ತು ಸ್ವಲ್ಪ ಆಲೋಚನೆ ಮಾಡಿ. ಇವಾಗಿದ್ದಂಗಿಲ್ಲ. ಇವಾಗಿದ್ದಂಗೆ ಮ್ಯಾರಿಟಲ್ ಇಶ್ಯೂಸ್ ಅವಾಗಿಲ್ಲ. ಈಗ ಎಲ್ಲರೂ ಕೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ ತೊಂದರೆಗಳಾಗಿ. ಆವಾಗ ಯಾರು ಕೋರ್ಟ್ಗಳಿಗೆ ಹೋಗ್ತಾ ಇದ್ರು, ಯಾರು ಹೋಗ್ತಿದ್ದಿಲ್ಲ. ಅಂದರೆ ಹೆಚ್ಚು ಹ್ಯಾಂಡಲ್ ಅದನ್ನು ಅಷ್ಟು ನೋಡ್ತಿದ್ದಿಲ್ಲ. ಏನಾದರೂ ಪ್ರಾಬ್ಲಮ್ಸ್ ಇಲ್ಲ ಅಂತ ನಾನು ಹೇಳಲ್ಲ, ಪ್ರಾಬ್ಲಮ್ಸ್ ಇದ್ದರೂ ಕೂಡ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ತಾ ಇದ್ರು. ಎಲ್ಲ ಕಂಬೈನ್ಡ್ ಫ್ಯಾಮಿಲೀಸು 4 ಗೋಡೆಗಳ ಮಧ್ಯೆನೇ ಗಂಡ ಹೆಂಡತಿಯ ಸಾಲ್ವ್ ಮಾಡ್ಕೊಳ್ತಾ ಇದ್ರು. ಸಾಲ್ವ್ ಮಾಡ್ಕೊಳ್ಳಿದ್ರು ಕೂಡ ಅವರ ಒದ್ದಾಟ ಕೂಡ 4 ಗೋಡೆಗಳ ಮಧ್ಯೆನೇ ಇರ್ತಿತ್ತು, ಹೊರಗೆ ಬರ್ತಿದ್ದಿಲ್ಲ. ಬಟ್ ಮೆಜಾರಿಟಿ ಪಾರ್ಟ್ ನಿಮಗೆ ಅಸಲು ಹೊರಗೆ ಬಂದರೆ ತಾನೇ ನಿಮಗೆ ಗೊತ್ತಾಗುತ್ತೆ ಸಮಸ್ಯೆ ಇದೆ ಅಂತ. ಹೊರಗೆ ಬರ್ತಿದ್ದಿಲ್ಲ, ಎಲ್ಲ ಅವ್ರನ್ನವರೇ ಹ್ಯಾಂಡಲ್ ಮಾಡ್ಕೊತ ಆಯಿತು ಗಂಡ ಹಿಂಗೆ ಅಡ್ಜಸ್ಟ್ ಆಗಿ ಹೋಗೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ಪ್ರಾಬ್ಲಮ್ ಅಂತ ಪ್ರಾರಂಭದಲ್ಲಿ ಗೊತ್ತಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ಇದಿಷ್ಟೇ, ಇದಕ್ಕೆ ಯಾಕೆ ಒದ್ದಾಡಬೇಕು ಅಂತ ಅಭ್ಯಾಸ ಆಗಿಬಿಡ್ತಿತ್ತು. ನಮ್ಮ ಮುತ್ತಜ್ಜಿ ಒಬ್ಬರು ಇರ್ತಿದ್ರು, ಮುತ್ತಜ್ಜಿ ಮುತ್ತಾತ ನಾನು ನೋಡಿದ್ವಿ. ಅವರು ತುಂಬ ನಾನು ಇರೋ ಕಾಲಕ್ಕೆ ಅವರಿಗೆ ಆಲ್ಮೋಸ್ಟ್ 90-110 ಇಯರ್ಸ್ ಇತ್ತು. ಅವರು ಗಂಡ ಹೆಂಡತಿ ಯಾವಾಗ ಕೂಡ ಜಗಳಾಡ್ಕೊಳ್ಳೋರು ಒಬ್ಬರನ್ನೊಬ್ಬರ, ನಿನ್ನ ಮಾಡ್ಕೊಂಡಿದ್ದೆ ತಪ್ಪಾಯಿತು ಅಂತಿದ್ರು. ಸೊ ಎಲ್ಲ ಬೈಕೊಂಡ್ರು ಕೊನೆಗೆ ಒಬ್ಬನ ಬಿಟ್ಟು ಒಬ್ಬರು ಇರ್ತಿದ್ದಿಲ್ಲ. ಮತ್ತೆ ಏನಾಗ್ತಿದ್ರು, ಏನಾದರೂ ಹೆಲ್ಪ್ ಬೇಕಾದರೆ ಅವಳೆಲ್ಲಿ ಹೋದ್ಲು, ಅವಳನ್ನು ಕರಿ, ಏನೋ ಹೇಳಿದೆ ಅವಳನ್ನು ಕೇಳಿದ್ಯಾ, ಅವಳು ಒಪ್ಪಿದರೆ ನಾನು ಒಪ್ತೀನಿ ಅಂತ ಹೇಳಿದ್ರು. ಸೊ ಈ ಥರ ಗಲಾಟಿದ್ರೂ ಕೂಡ ಸ್ವಲ್ಪ ಆ ಮೊಮೆಂಟರಿ ಮಾತ್ರ ಇರ್ತಿತ್ತು. ಈಗ ಆ ಮೊಮೆಂಟರಿ ಇರಲ್ಲ, ಮೊಮೆಂಟರಿಯನ್ನು ಮ್ಯಾಗ್ನಿಫೈ ಮಾಡಿ ಇಡೀ ಜೀವನವೆಲ್ಲ ಮಾಡ್ಕೊಳ್ತೀವಿ, ಈ ಥರ ಇದೆ. ಸೊ ಹಿಂದೆ ಆ ಥರ ಸಿಂಟಮ್ಸ್ ಜಾಸ್ತಿ ಇಲ್ಲ. ಯಾಕೆ ಅಂತಂದರೆ ಅವರ ಹಿಂದಿನ ಜನ್ಮದಲ್ಲಿ 1950s ಇದ್ದವನು ಆವಾಗ ಮದುವೆ ಸಮಯ ಅಂತಂದರೆ ಅವನಿಗೊಂದು 30 ವರ್ಷ ಅಂತ ಅಂದುಕೊಳ್ಳೋಣ. ಸೊ 30 ವರ್ಷ 1950s ಅಂದರೆ ಅವನು ಹುಟ್ಟಿರೋದು ಯಾವಾಗ 1920s ಹುಟ್ಟಿರ್ತಾನೆ. ಸೊ 1920s ಹುಟ್ಟಿದ್ದಾನೆ ಅಂತಂದರೆ ಹಿಂದಿನ ಜನ್ಮ ತಗೊಂಡ್ರೆ ಏನಾಗುತ್ತೆ 1800s ಅಂತ ಅಂದ್ಕೊಳ್ಳೋಣ. ಸೊ 1800s ಟೈಮಲ್ಲಿ ಆವಾಗ ವೈವಾಹಿಕ ಜೀವನ ಹೇಗಿತ್ತು, ತುಂಬ ಶಿಸ್ತುಬದ್ಧವಾಗಿತ್ತು. ಹಾಗಾಗಿ ಪಾಪ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಏನಾಯಿತು 1950s ಪಾಪ ಜಾಸ್ತಿ ಇಲ್ಲದ ಕಾರಣ ಕುಜದೋಷದ ಇರೋದು ಸಾಧ್ಯತೆ ಇಲ್ಲ. ಸೊ 1950s ಅದರಲ್ಲಿ ಏನಾಗುತ್ತೆ, ಆ ಪುರುಷ ಅಹಂಕಾರ ಜಾಸ್ತಿಯಾಗಿ ಹೆಂಡತಿಯರನ್ನು ತುಂಬ ಗೋಳಾಡಿಸಿದ ಜನಗಳು ಕೂಡ ಇದ್ದಾರೆ. ಮೆಜಾರಿಟಿ ಪೀಪಲ್ ಹೆಂಡತಿಯರಿಗೆ ಸ್ವಾತಂತ್ರ್ಯ ಇಲ್ಲದೆ ಅವರ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ಥರದ ಹಿಂಸೆ ಕೊಟ್ಟಂಥ ಬಹಳ ಜನ ಇದ್ದಾರೆ. ಅದೇನಾಗಿದೆ, ಅದು ಆ ಜನ್ಮದಲ್ಲಿ ಹಿಂಸೆ ಕೊಟ್ಟಿದ್ದ ಪಾಪವಾಗಿ ಈ ಜನ್ಮದಲ್ಲಿ ಕುಜದೋಷವಾಗಿ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ನ್ಯೂಟನ್ಸ್ 3rd ಲಾ, ಎವ್ರಿ ಆ್ಯಕ್ಷನ್ ದೆರ್ ಈಸ್ ಆಲ್ವೇಸ್ ಅಂಡ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಆಗ ಹೆಂಡತಿಯರಿಗೆ ಕೊಟ್ಟಂಥ ಕಷ್ಟಗಳು ಈಗ ರಿವರ್ಸ್ ನಾವು ಅನುಭವಿಸ್ತಾ ಇದ್ದೀವಿ. ನಾವು ಅಂತಂದರೆ ಮೆಜಾರಿಟಿ ಜನ. ಎಷ್ಟೋ ಜನ ಕೋರ್ಟ್ಗಳಲ್ಲಿ ಕೇಸುಗಳು ನೋಡ್ರಿ ಹೆಂಗಿರುತ್ತೆ, ಭಯಂಕರವಾಗಿರುತ್ತೆ.
ಸೊ ಸ್ವಲ್ಪ ಯಾಕಪ್ಪ ಮದುವೆ ಮಾಡ್ಕೊಂಡ್ವಿ, ಹೆಂಡತಿಯೇನ ಇದು ಗಂಡನೇನ ಅಂತ ಅನ್ಸೋಂಥ ಥರ ಇರುತ್ತೆ. ಯಾಕೆಂದರೆ ಆಗ ಮಾಡಿದಂಥ ದೋಷ ಈಗ ಅದರ ಫಲವನ್ನು ಕೊಡೋದು ಆರಂಭಿಸ್ತದೆ. ಅದಕ್ಕೆ ಈಗಿನ ಕಾಲದಲ್ಲಿ ಕುಜದೋಷ ಜಾಸ್ತಿ ಇರುತ್ತೆ. ಕುಜದೋಷ ಯಾಕೆ ಬಂತು ಅಂತಂದ್ರೆ ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನದಲ್ಲಿ ನಾವು ನಡ್ಕೊಂಡಂಥ ಈ ರೀತಿಯೇ. ಹಿಂದಿನ ಜನ್ಮದಲ್ಲಿ ಪಾಪ ಆಗಿದ್ರೆ ಈಗ ಕುಜದೋಷ ಬಂದು ಕೂತ್ಕೊಳ್ಳುತ್ತೆ. ಅಷ್ಟು ಬಿಟ್ಟರೆ ಅದೇನು ಬೇರೆ ಎಲ್ಲರನ್ನ ಹಿಡ್ಕೊಳ್ಳುವಂಥದ್ದಲ್ಲ. ಸೊ ಕುಜದೋಷ ಇದೆ ಅಂದರೆ ಹಿಂದೆ ಎಲ್ಲೋ ಒಂದು ಇಂಜಸ್ಟಿಸ್ ಆಗಿದೆ. ಅದೇ ಈಗ ಏನಾದರೂ ನಮಗೆ ಲೈಫ್ ದೇವ್ರ ದಯಿಂದ ನಮಗೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಗಂಡ ಎಲ್ಲ ಆಗಿದೆ. ಈಗ ಏನಾದರೂ ಇಂಜಸ್ಟಿಸ್ ಆದರೆ ನೆಕ್ಸ್ಟ್ ಜನ್ಮದಲ್ಲಿ ಬೇಕಾದರೆ ಆ 4 ಮನೆಗಳಲ್ಲಿ ಕುಜ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾನೆ. ಪ್ರಾಪರ್ಟಿ ವಿಚಾರದಲ್ಲಿ ಇಂಜಸ್ಟಿಸ್ ಮಾಡಿದರೆ, ಸುಖದ ವಿಷಯದಲ್ಲಿ ಇಂಜಸ್ಟಿಸ್ ಮಾಡಿದರೆ, ಫ್ಯಾಮಿಲಿ ವಿಷಯದಲ್ಲಿ ಇಂಜಸ್ಟಿಸ್ ಮಾಡಿದರೆ, ವೈವಾಹಿಕ ಜೀವನದಲ್ಲಿ ಕೊಲ್ಲುವುದಾಗಲಿ, ಸೌಭಾಗ್ಯ ವಿಚಾರದಲ್ಲಿ ಇಂಜಸ್ಟಿಸ್ ಮಾಡಿದರೆ ಬರೋ ಜನ್ಮದಲ್ಲಿ ಬಂದು ಕುಜ ಕೂಡ್ತಾನೆ. ಅದರ ಪ್ರಭಾವ ಆಗ ಅನುಭವಿಸ್ಬೇಕಾಗತ್ತೆ. ಇದು ಕುಜದೋಷದ ಬ್ಯಾಕ್ಗ್ರೌಂಡ್. ಈಗ ಇವತ್ತಿನ ದಿನ ನೋಡಿದರೆ ನಿಮಗೆ ಕುಜದೋಷ, ಮೆಜಾರಿಟಿ ಪೀಪಲ್ ಕುಜದೋಷ ಇರುತ್ತೆ. ನೀವು ಕೇಸ್ ಸ್ಟಡಿ ಮಾಡಿ 100 ಜನಕ್ಕೆ ತಗೊಂಡ್ರೆ ಅಬೌವ್ 90 ಕುಜದೋಷ ಇರುತ್ತೆ. ಹಾಗಾಗಿ ಕುಜದೋಷ ಇವತ್ತು ಫ್ಯಾಕ್ಟರೇ ಅಲ್ಲ. ಯಾಕಂದರೆ ಕುಜದೋಷ ಇದ್ದವರಿಗೆ ಕುಜದೋಷ ಇರೋ ಹುಡುಗಿ ಡೆಫಿನೆಟ್ಲಿ ಸಿಗ್ತಾಳೆ. ಇನ್ನೂ ಒಂದು ಕ್ರಾಸ್ ಚೆಕ್ ಏನಂದರೆ ಕುಜದೋಷ ಇದ್ದವರಿಗೆ ಚೆನ್ನಾಗಿ ಧೈರ್ಯ ಇರುತ್ತೆ, ಒಳ್ಳೆ ಹೈಟ್ಸಿಗೆ ಹೋಗ್ತಾರೆ, ಸ್ವೇಚ್ಛವಾಗಿರ್ತಾರೆ, ಇಂಡಿಪೆಂಡೆಂಟ್. ಇವತ್ತೆಲ್ಲ ಕೂಡ ಇಂಡಿಪೆಂಡೆಂಟ್ ಥಿಂಕಿಂಗ್, ಇಂಡಿಪೆಂಡೆಂಟ್ ಲಿವಿಂಗ್ ಅಂತ ಬಂದಿದೆ. ಸೊ ನಾವು ಇಂಡಿಪೆಂಡೆಂಟ್, ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ನಂಗೆ ಬೇಕಾಗಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಅದೇ ಅಂತಾರಲ್ವ. ಆ ಇಂಡಿಪೆಂಡೆನ್ಸ್ಗೆ ಯಾರು ಸೂಚನಕ ಅಂತಂದರೆ ಕುಜ. ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂದರೆ ಕುಜದೋಷ ಇದೆ ಅಂತ ಅರ್ಥ. ಕುಜದೋಷದ ಪ್ರಭಾವ ಇಲ್ಲದೆ ಧೈರ್ಯ ಇರಲ್ಲ. ಹೆಣ್ಣು ಮಕ್ಕಳಿಗೆ ಧೈರ್ಯ ಇದೆ, ಗಂಡು ಮಕ್ಕಳಿಗೆ ಧೈರ್ಯ ಇದೆ ಅಂತಂದರೆ ಕುಜದೋಷದ ಪ್ರಭಾವ. ಅದು ಕೆಲವಿಂದಕ್ಕೆ ಬೆನಿಫಿಟ್ಟು, ಕೆಲವಿಂದಕ್ಕೆ ದುಃಖ. ವೈವಾಹಿಕ ಜೀವನಕ್ಕೆ ಒಳ್ಳೆಯದಲ್ಲ. ಈಗ ಆಫೀಸಲ್ಲಿ ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ, ತುಂಬ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಅದೇ ಸಾಫ್ಟ್ವೇರ್ ಬುದ್ಧಿಯನ್ನು ಮನೆಯಲ್ಲಿ ಉಪಯೋಗಿಸ್ದು ಅಂದ್ಕೊಳ್ಳಿ, ಒಂದು ಕ್ಷಣ ನೆಮ್ಮದಿಯಾಗಿರೋಕ್ಕಾಗಲ್ಲ. ಆ ಪ್ರೋಗ್ರಾಮ್ಸನ್ನೇ ಮನೆಗೆ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ಕೊಳ್ಳಿ, ಬುದ್ಧಿವಂತಿಕೆಯಿಂದ ನೆಮ್ಮದಿ ಇರೋಕ್ಕಾಗಲ್ಲ. ಮನೆಗೆ ಏನು ಮಾಡಬೇಕು, ಇಗ್ನೋರ್ ಮಾಡ್ತಾ ಇರಬೇಕು, ನೋಡಲಾರ್ದೆ ಹೋಗ್ತಾ ಇರಬೇಕು. ಆ ಥರ ಇದ್ರೇ ಸರ್ವೈವ್ ಆಗ್ತದೆ. ಸ್ವಲ್ಪ ಲೇಜಿಯಾಗಿರಬೇಕು, ಪೇಷನ್ಸ್ ಇರಬೇಕು. ಬಟ್ ಲೇಜಿ ಪೇಷನ್ಸ್ ಅಂತಂಬೋದು ಉದ್ಯೋಗಕ್ಕೆ ಬಂಧಕ. ಅದಿದ್ರೆ ಇದಿರಲ್ಲ, ಇದಿದ್ರೆ ಅದಿರಲ್ಲ. ಸೊ ಬೇಕಾದ್ರೆ ನೀವು ಕೇಸ್ ಸ್ಟಡಿ ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ದಿನ ಕುಜದೋಷ ಇದ್ದವರು ಬೇಕಾದಂಗೆ ಸಿಗ್ತಾರೆ. ಹಾಗಾಗಿ ಕುಜದೋಷ ಇದ್ದವ್ರ ಜೊತೆ ಮದುವೆ ಮಾಡೋದು ತುಂಬ ಈಸಿ. ಯಾರಿಗಾದರೂ ಒಬ್ಬರಿಗೆ ಕುಜದೋಷ ಇಲ್ಲ ಅಂತ ಅಂದ್ಕೊಳ್ಳಿ, ಅವನಿಗೆ ಸಿಗೋದೇ ಕಷ್ಟ. ಇವತ್ತು ಅದು ರಿವರ್ಸ್. ಯಾಕಂದರೆ ಎವ್ರಿ 30 years ಅದು ಚೇಂಜ್ ಆಗ್ತದೆ. 30 years ಹಿಂದೆ ನೋಡಿದ್ರೆ ನಿಮಗೆ ಗಂಡು ಮಕ್ಕಳು ಸಿಗೋದು ಕಷ್ಟ ಮದುವೆಗೆ. ಈಗ ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ ಮದುವೆಗೆ. ಇನ್ನೊಂದು 30 years ಹೋದರೆ ಮತ್ತೆ ಗಂಡು ಮಕ್ಕಳು ಸಿಗೋದು ಕಷ್ಟ. ಸೊ ಇದು ಎವ್ರಿ 30 years ಸೈಕಲ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಕುಜದೋಷದ ಇವತ್ತಿನ ಪ್ರಭಾವ ಏನಂತಂದರೆ ಮೆಜಾರಿಟಿ ಪೀಪಲ್ ಕುಜದೋಷ ಇರುತ್ತೆ. ಕುಜದೋಷದಿಂದ ಏನಾಗುತ್ತೆ? ಕೋಪ, ಅಹಂಕಾರ ಇವತ್ತು ಕಾಮನ್ ಅಲ್ವಾ? ಕೋಪ ಇಲ್ಲದ್ದು ಯಾರಿಗೆ? ಅಹಂಕಾರ ಇಲ್ಲದ್ದು ಯಾರಿಗೆ? ಅಹಂಕಾರ ಅಂತಂದರೆ ನಾವು ಡೀಪಾಗಿ ಸಮ್ ಡಿಗ್ರಿ ಆಫ್ ಅಹಂಕಾರ. ಸೆಲ್ಫಿಶ್ನೆಸ್ ಯಾರಿಗಿಲ್ವ ಇವಾಗ? ಉದ್ಯೋಗಗಳು ಮಾಡೋರಿಗೆ ಮೆಜಾರಿಟಿ ಪೀಪಲ್ಗಿರುತ್ತೆ. ಸೆಲ್ಫಿಶ್ನೆಸ್ ಇಲ್ಲ ಅಂತಂದರೆ ನೀವು ಒಂದು ಅಚೀವ್ ಮಾಡೋಕ್ಕೆ ಆಗಲ್ಲ. ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ತೀವಿ, ಕಾಂಪಿಟೀಷನ್, ರ್ಯಾಂಕ್ ಬರಬೇಕು, ನಿಂಗೆ ಬರಬೇಕು, ಪಕ್ಕದವನಿಗೆ ಬರಬಾರ್ದು. ಸಣ್ಣತನದಾಗಿಂದ ನಾವು ಹೇಳ್ಕೊಡ್ತೀವಿ. ಸೊ ನಿಜವಾಗ ಅವನ ಆ ಥರ ಇರಬೇಕಂದ್ರೆ ಕುಜದೋಷ ಇತ್ತಂದ್ಕೊಳ್ಳಿ, ಬ್ರಹ್ಮಾಂಡವಾಗಿ ಮೇಲಕ್ಕೆ ಬರ್ತಾನೆ, ಇನ್ನೊಬ್ಬರನ್ನ ಕೆಳಗೆ ಒತ್ತಿ ಮೇಲಕ್ಕೆ ಬರ್ತಾನೆ. ಸೊ ಇವತ್ತಿನ ದಿನ ನಡೀತಾ ಇರೋದು ಕುಜದೋಷದ ಪ್ರಭಾವ ಇದು. ಇರಲಿ, ನೆಕ್ಸ್ಟ್ ಮದುವೆ ವಿಷಯದಲ್ಲಿ ಕುಜದೋಷದ ಸಿಂಪ್ಟಮ್ಸ್ ಹೇಗಿರುತ್ತೆ? ಸೊ ಸರಿ ಚೆನ್ನಾಗಿದೆ, ನನ್ನ ಜಾತಕದಲ್ಲಿ ಕುಜದೋಷ ಇದೆ ಅಥವಾ ಮಾಡಿಕೊಳ್ಳೋರ ಜಾತಕದಲ್ಲಿ ಕುಜದೋಷ ಇದೆ, ಸಿಂಪ್ಟಮ್ಸ್ ಹೇಗಿರುತ್ತೆ? ನಾನು ಅದನ್ನು ಗುರ್ತಿಸೋದು ಹೇಗೆ ಜಾತಕದಲ್ಲಿ? ಒಂದು ವೇಳೆ ಜಾತಕದಲ್ಲಿ ಕುಜದೋಷ ಕಾಣಿಸ್ತು, ಅವನು ಕೇಳ್ತಾನೆ ಏನಾಗುತ್ತೆ ಆಚಾರ್ಯ ಕುಜದೋಷದಿಂದ ಅಂತ ಕೇಳ್ತಾನೆ, ನೀವೇನು ಉತ್ತರ ಕೊಡಬೇಕು? ಆ ಸಿಂಪ್ಟಮ್ಸ್ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಕುಜದೋಷದ ಸಿಂಪ್ಟಮ್ಸ್ ಒಂದೇ ಇಷ್ಟೇ. ಜಾತಕದಲ್ಲಿ ಕುಜದೋಷ ಇದ್ದಷ್ಟು ಮಾತ್ರ ಹೆದರೋ ಕೆಲಸ ಇಲ್ಲ. ಕುಜನ ಬಲ ಹೇಗಿದೆ ಅಂತ ನೋಡಬೇಕು. ದಟ್ ಡಿಪೆಂಡ್ಸ್ ಆನ್ ಕುಜಾಸ್ ಪೊಸಿಷನ್ ಇನ್ ಹಾರೋಸ್ಕೋಪ್. ಜಾತಕದಲ್ಲಿ ಏನಾದರೂ ಕುಜದೋಷ ಇದೆ, ಆದರೆ
ಲಗ್ನದಿಂದ ದುಷ್ಟ ಸ್ಥಾನಗಳಲ್ಲಿ ಏನಾದರೂ ಇದ್ದರೆ, ಉಚ್ಚ ಸ್ಥಾನದ ದುಷ್ಟ ಸ್ಥಾನದ 6, 8, 12 ದುಷ್ಟ ಸ್ಥಾನಗಳಲ್ಲಿದ್ದರೆ, ಪಾಪಗ್ರಹಗಳ ಜೊತೆ ಇದ್ದರೆ ಆವಾಗ ಕುಜದೋಷದ ಪ್ರಭಾವ ಜಾಸ್ತಿ ಆಗ್ತದೆ. ಉಚ್ಚ ಸ್ಥಾನದಲ್ಲಿದ್ರೂ ಜಾಸ್ತಿ ಆಗ್ತದೆ. ಯಾಕೆಂತಂದ್ರೆ ಕುಜ ಉಚ್ಚನಾಗಿದ್ದ ಅನ್ಕೊಳ್ಳಿ, ಕುಜನ ಕಾರಕತ್ವಗಳು ಕೂಡ ಉಚ್ಚ ಸ್ಥಾನದಲ್ಲಿ ಇರ್ತಾವಲ್ಲ. ಕುಜ ಆಲ್ರೆಡಿ ಜಾತಕದಲ್ಲಿ ಲಗ್ನದಿಂದ 6, 8, 12 ಮನೆಗಿದ್ದ ಅಂತ ಅನ್ಕೊಳ್ಳಿ, ಹಿಂದಿನ ಜನ್ಮದ ಪಾಪದ ಫಲದಿಂದ ಕೋಪ, ಅಹಂಕಾರ ಇದೆಲ್ಲ ಬರ್ತದೆ. ಪುಣ್ಯದಿಂದ ಬರೋದು ಒಳ್ಳೆಯದೇ. ಈಗ ತಂದೆಗೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾನೆ, ಮನೆಗೆ ಡಿಸಿಪ್ಲೈನ ಬೆಳೆಸ್ತಾ ಇರ್ತಾನೆ, ಅದು ಪುಣ್ಯದಿಂದ ಆಗೋದು. ಆರು ಕೂಡ ಅವನು ಕೋಪಿಷ್ಟನಾಗೇ ಇರ್ತಾನೆ ಮಕ್ಕಳ ಬೇರೆ, ಆದರೆ ಡಿಸಿಪ್ಲೈನ್ ಮೇಂಟೈನ್ ಮಾಡ್ತಾನೆ. ಅಂಥವರಿಂದ ಏನು ತೊಂದರೆ ಇಲ್ಲ, ಅದರಿಂದ ಡಿಸಿಪ್ಲಿನ್ ಬರುತ್ತೆ. ಅದು ಲಾಂಗ್ ಟರ್ಮಲ್ಲಿ ಏನಾಗುತ್ತೆ, ನಮ್ಮ ಅಪ್ಪ ಅವತ್ತು ಮಾಡಿದ್ರಿಂದ ಇವತ್ತು ನಾವು ಆನಂದವಾಗಿದ್ದೀವಿ, ಅಪ್ಪನ ಕೊಂಡಾಡ್ತಾರೆ. ನಮ್ಮ ಅಪ್ಪ ಅವತ್ತು ಡಿಸಿಪ್ಲೈನ್ ಆಗಿ ಇಲ್ಲದಿದ್ದರೆ ನಾನು ಇವತ್ತು ಈ ಸ್ಥಿತಿಗೆ ಬರ್ತಿದ್ದಿಲ್ಲ ನಾನು. ಅದು ಒಳ್ಳೆಯದು. ಬಟ್ ಕುಜ ಏನಾದರೂ ಜಾತಕದಲ್ಲಿ ಪಾಪ ಆಗಿತ್ತು ಅಂತ ಅಂದ್ಕೊಡಿ, ಅಂಥವರ ಜಾತಕಕ್ಕೆ ಮಾತ್ರವೇ ಕುಜದೋಷದ ಪ್ರಭಾವ ವೆರಿ ನೆಗೆಟಿವ್ ಸೈಡ್ ಇರುತ್ತೆ. ಪಾಸಿಟಿವ್ ಸೈಡ್ ಈಸ್ ಫೈನ್. ಗಂಡ ತುಂಬ ಸ್ಟ್ರಿಕ್ಟು, ಹೆಂಡತಿಯನ್ನು ಬೇರೆ ಕಡೆ ಕಳಿಸೋದಿಲ್ಲ ಅಂತಂದರೆ ಆ ಮನೆಗೆ ಮಕ್ಕಳು ಉದ್ಧಾರ ಆಗ್ತದೆ. ಸೊ ಫ್ಯಾಮಿಲಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಇಲ್ಲ ಗಂಡ ಫ್ರೀಯಾಗಿ ಎಲ್ಲ ಕಡೆ ಕಳಿಸಿಬಿಟ್ಟ ಅಂತಂದರೆ ಒಬ್ಬೊಬ್ಬರು 4 ಜನ 4 ಮಾತು ಅಂತಾರೆ, ಅದನ್ನು ಅನಿಸ್ಕೊಳ್ಬೇಕಾಗ್ತದೆ. ಯಾವುದರ ಕಾನ್ಸಿಕ್ವೆನ್ಸಸ್ ಅದಕ್ಕಿದೆ. ಅದಕ್ಕಾಗಿ ಕುಜದೋಷದ ಸಿಂಪ್ಟಮ್ಸ್ ಏನಂತಂದರೆ, ಕುಜ ಕೋಪ, ಅಹಂಕಾರ, ಸೆಲ್ಫಿಶ್ನೆಸ್, ಇದೆಲ್ಲ ಕೂಡ ನಿಮಗೆ ವೈವಾಹಿಕ ಜೀವನದಲ್ಲಿ ಅಪ್ಲೈ ಆಯ್ತು ಅಂದ್ಕೊಳ್ಳಿ, ಏನಾಗ್ತದೆ, ತೊಂದರೆ ಆಗ್ತದೆ. ಈಗ ಆಯ್ತಲ್ಲ, ಮದುವೆ ಆಯ್ತಾಚಾರೆ ನಮ್ಮ ಮಗನನ್ನು ಮಾತಾಡಿಸ್ತಾನೆ ಇಲ್ಲ, ಸೊಸೆ ಅವಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಾಚಾರೆ ಮದುವೆ ಆಗಿದೆ, ನಮ್ಮ ಅತ್ತಿನ ಮಾತೇ ಕೇಳ್ತಾಳೆ ನನ್ನ ಗಂಡ, ಎಲ್ಲ ನಮ್ಮ ಅತ್ತಿ ಕೈಯಲ್ಲಿ ಇಟ್ಕೊಂಡಿದ್ದೆ, ನಂದೇನೂ ಇಲ್ಲ, ನಾನು ಏನು ಹೇಳಿದ್ರು ನಮ್ಮ ಮನೆಯವ್ರು ನಮ್ಮ ಅತ್ತಿ ಮಾತೇ ಕೇಳ್ತಾರೆ. ವೈಸ್ ವರ್ಸ. ಆಚಾರ್ಯ ಏನು ಬರೀ ಹೆಂಗಸರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅನ್ಕೋಬೇಡಿ. ಸೊ ನನಗೆ ಗಂಡಸರದ್ದು ಗೊತ್ತಾಗ್ತಾ ಇದೆ, ಹೆಣ್ಣು ಮಕ್ಕಳದ ಒಳಗೆ ಜಾಸ್ತಿ ಗೊತ್ತಿರಲ್ಲ. ಸೊ ಹಾಗಾಗಿ ವೈಸ್ ವರ್ಸ ಎರಡನ್ನೂ ಅಂದ್ಕೊಳ್ಳಿ. ಬರೀ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೆ ಅಂತ ದಯವಿಟ್ಟು ಯಾರು ಫೀಲ್ ಆಗ್ತಾರೆ. ಗಂಡಸರ ವಿಚಾರವೂ ಅಷ್ಟೇ. ಸೊ ಸೊಸೆ, ಹೆಂಡತಿ ಎಂದು ನಮ್ಮ ಅಮ್ಮನ ಹಿಡಿಸ್ಕೊಳ್ಳೋದಿಲ್ಲ ಸರ್, ಅವ್ರ ತಾಯಿದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ವೈಸ್ ವರ್ಸ ಈ ಥರದ ತೊಂದರೆಗಳು ಬರುತ್ತೆ. ಇದೆಲ್ಲ ನಾವು ಫೀಲ್ ಆಗ್ತೀವಲ್ಲ ಮನೆಯಲ್ಲಿ. ಸೊ ಕುಜದೋಷದ ಪ್ರಭಾವ ಈ ಥರ ಇರುತ್ತೆ. ಎರಡನೇ ಮನೆಯಲ್ಲಿದ್ದರೆ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಒಬ್ಬ ಆಡ್ ಪರ್ಸನ್ ಇರ್ತಾನೆ. ನಿಮಗೆ ಮದುವೆಗಳಲ್ಲಿ ನೋಡ್ತೀರಾ, ಮದುವೆಗಳಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿಯಲ್ಲಿ ಒಬ್ಬ ಆಡ್ ಪರ್ಸನ್ ಇರ್ತಾನೆ. ಅವನು ಬಂದು ಸೀನ್ ಕ್ರಿಯೇಟ್ ಮಾಡ್ತಾನೆ. ನನ್ನ ಮರ್ಯಾದೆ ಮಾಡಿಲ್ಲ, ನನಗೆ ಅದು ಮಾಡಿಲ್ಲ, ನನಗೆ ಕೊಟ್ಟಿಲ್ಲ, ಅವನು ನನ್ನ ಹೀಗಂದ, ನನ್ನ ರಿಸೀವ್ ಮಾಡಿಕೊಂಡಿಲ್ಲ. ಈ ಥರ ಒಬ್ಬ ಆಡ್ ಪರ್ಸನ್ ಕಲ್ಲು ಹಾಕ್ಲಿಕ್ಕೆ ಒಬ್ಬರು ಇರ್ತಾನೆ. ಅದು ಎರಡನೇ ಮನೆ ಕುಜ ಇದ್ದರೆ ಆ ಥರ ಎಫೆಕ್ಟ್ ಇರುತ್ತೆ. ಅಥವಾ ಯಾವುದನ್ನ ಫಂಕ್ಷನ್ ನಡೀತಾ ಇತ್ತು ಅಂದ್ಕೊಳ್ಳಿ, ನಾವೇ ಆ ಥರ ಬಿಹೇವ್ ಮಾಡ್ತೀವಿ. ನಾಲ್ಕನೇ ಮನೆಗೆ ಇತ್ತಂದ್ಕೊಳ್ಳಿ, ಸುಖ ಪಡಲಿಕ್ಕೆ ಮನೆಗೆ ಬೇಕಾದಂಥ ವಸ್ತು ಸಾಮಗ್ರಿಗಳ ವಿಚಾರದಲ್ಲಿ ಗಲಾಟೆ ಶುರುವಾಗ್ತದೆ. ಅದು ಟಿ ವಿ ಆಗ್ಬೋದು, ಎ ಸಿ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಯಾವುದೇ ಆಗ್ಬೋದು. ಪರ್ಚೇಸ್ ಮಾಡೋ ವಿಚಾರದಲ್ಲಿ ಗಲಾಟೆ ಶುರುವಾಗ್ತದೆ. ಅಂದರೆ ಗಲಾಟೆ ಆಗುತ್ತೆ ಅಂತಲ್ಲ, ಅದರ ಪ್ರಭಾವ ಬೀಳುತ್ತೆ ಅಂತ ಹೇಳ್ತಾರೆ. ಗಲಾಟೆ ಆಗ್ಲದ್ದ ನೋಡ್ಕೊಳ್ಳೋರು ಇದ್ದಾರೆ. ಸ್ವಲ್ಪ ಪೇಷನ್ಸ್ ಆಗಿದ್ದು ಬಿಟ್ಟು ಅಂದ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಂದು ವರ್ಷ 2 ವರ್ಷ ಸ್ಟಾರ್ಟಿಂಗಲ್ಲಿ ತೊಂದರೆ ಆಗುತ್ತೆ, ಆಮೇಲೆ ಏನು ತೊಂದರೆ ಆಗ್ತದೆ. ಹಾರರ್ ಸಿನಿಮಾ ಫಸ್ಟ್ ಟೈಮ್ ನೋಡೋಕ್ಕಲ್ಲ ತೊಂದರೆ, 10ನೇ ಸಲ ನೋಡೋಕ್ಕಲ್ಲ ಕೂಡ ಯಾರಿಗಾರು ತೊಂದರೆ ಆಗ್ತದೆ, ಆಗಲ್ವಲ್ಲ, ಅಭ್ಯಾಸ ಆಗ್ತದೆ. ಸೊ ಅದೇ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತೊಂದರೆ ಇಲ್ಲ. ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋವರೆಗೂ ಕುಜದೋಷ ತೊಂದರೆ ಕೊಡ್ತದೆ ಅಂತ ಅರ್ಥ. ಅದು ಹೇಳ್ತಾರೆ ಭಾಳ ಜನ, 28 ವರ್ಷ ಆದಮೇಲೆ ಕುಜದೋಷ ನೋಡೋದು ಬೇಕಾಗಿಲ್ಲ ಅಂತಂದರೆ ಅಭ್ಯಾಸ ಆಗ್ತದೆ. ಹಿಂದಿನ ಕಾಲದಲ್ಲಿ ಮದುವೆಗಳು ಬೇಗ ಆಗ್ತಾಯಿತ್ತು, 18 ವರ್ಷಕ್ಕೆ ಮದುವೆ ಆಗ್ತದೆ. 28 ವರ್ಷ ಅಂದರೆ 10 ವರ್ಷ. 10 ವರ್ಷದ ವಿವಾಹದಲ್ಲಿ ಗಿಲಾಟಿಗಳು ಯಾರ್ಯಾರು ಹೇಗೆ ಬಿಹೇವ್ ಮಾಡ್ತಾರೆ, ನನ್ನ ಮಾತು ಕೇಳ್ತಾನೆ ಇಲ್ವಾ, ಯಾರ ಮಾತು ಕೇಳ್ತಾರೆ, ಹೇಗೆ ಬಿಹೇವ್ ಮಾಡ್ತಾನೆ ಎಲ್ಲ ಅರ್ಥ ಆಗೋಗಿ ಸುಮ್ಮನೆ ಕೂತ್ಬಿಡ್ತಾರೆ. ದಿನಾಗೂ ಯಾರು ಸಾಯ್ತಾರೆ, ಅವನ ಅಷ್ಟೇ ಬಿಟ್ಬಿಡ್ತಾರೆ. ಹಾಗೆ ಬೀಳದ್ದವರು ಇದ್ದಾರೆ. ಯಾಕೆ 70 ವರ್ಷ 80 ವರ್ಷದಲ್ಲಿ ಡೈವರ್ಸ್ ತಗೊಂಡು ಬೇರೆ ಮದುವೆ ಮಾಡ್ಕೊಳ್ಳೋರು ಇಲ್ವಾ, ಇದ್ದಾರೆ. 2 ಕೇಸಸ್ಸು ಇದೆ. ಸೊ ಹಾಗಾಗಿ ವಿವಾಹದ ವಿಚಾರದಲ್ಲಿ 4ನೇ ಮನೆಗೆ 7ನೇ ಮನೆಗಿದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗೂ ಗಲಾಟೆ ಇರ್ತದೆ. ಗಲಾಟೆ ಅಂತಂದರೆ ಒಬ್ಬರು ತುಂಬ ಕೋಪಗ್ರಸ್ತನಾಗಿ ಇನ್ನೊಬ್ಬರಿಗೆ ಕೋಪ ಇಲ್ಲ ಅಂತಂದರೆ ಏನಾಗ್ತದೆ, ಒಬ್ಬನು ಯಾವಾಗೂ ಬೈತಾನೇ ಇರ್ತಾನೆ, ಹೆಂಡತಿಯನ್ನು ಬೈತಾನೇ ಇದ್ರೆ ಏನಾಗುತ್ತೆ, ವಿವಾಹ ವ್ಯವಸ್ಥೆ ಬೇಡ ಅಂತ ಅನ್ಸುತ್ತೆ. ಯಾವಾಗ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಈ ವಿವಾಹ ಸಾಕಾಯಿತು, ಯಾಕಪ್ಪ ಮದುವೆ ಮಾಡ್ಕೊಂಡ್ವಿ ಇವನ್ನ, ಏನೋ ಅಂದ್ಕೊಂಡಿದ್ದನ್ನು, ಅದಕ್ಕೆ ನಮ್ಮ ಮದುವೆ ಬೇಡ ಅಂತ ಹೊಡ್ಕೊಂಡು ನಮ್ಮ ಮನೆಗೆ ಅಂತ. ಇಬ್ಬರು ಜಗಳಾಡ್ರೆ ತೊಂದರೆ ಇಲ್ಲ, ಒಬ್ಬರೇ ಜಗಳಾಡ್ರೆ ನಾ ಹೇಳೋದು.
ಒಬ್ಬರೇ ಜಗಳ, ಒಬ್ಬರೇ ಕೋಪ ಆದರೆ ಈ ಥರ ಇಂಬ್ಯಾಲೆನ್ಸ್ ಆಗ್ತದೆ. ಇವರೊಂದು ಮಾತಂದ್ರು, ಅವರೊಂದು ಮಾತಂದ್ರು, ಇಬ್ಬರದು ಒಂದು ಗಲಾಟೆ ಆಯಿತು, ರಾತ್ರಿ ಆಯಿತು, ಇಬ್ಬರು ಒಬ್ಬರನ್ನೊಬ್ಬರು ಮಾತಾಡ್ಕೊಂಡಿಲ್ಲ, ಊಟ ಮಾಡಿಲ್ಲ, ಮರುದಿನ ಅನ್ನವನ್ನೆಲ್ಲ ಚೆಲ್ಲಿದ್ವಿ. ಮರನೇ ದಿನ ಏನಾಯಿತು, ಕಾಂಪ್ರಮೈಸ್ ಆಗ್ತದೆ. ಏನೋ ಒಂದು ಫೋನ್ ಬರುತ್ತೆ, ಅವ್ರ ಡಿಸಿಷನ್ ಬೇಕಾಗುತ್ತೆ, ಅವ್ರ ಜೊತೆ ಮಾತಾಡೋದು, ಹಾಗೆ ಕಾಂಪ್ರಮೈಸ್ ಆಗುತ್ತೆ. ಇಬ್ಬರು ಗಲಾಟೆ ಆದರೆ ಪ್ರಾಬ್ಲಮ್ ಇಲ್ಲ, ಒಬ್ಬರೇ ಗಲಾಟೆ ಆದರೆ ತೊಂದರೆ. ಅದಕ್ಕೆ ಹೇಳ್ತಾರೆ, ಕುಜದೋಷದ ವಿಚಾರದಲ್ಲಿ ಇದ್ದರೆ ಇಬ್ಬರು ಕುಜದೋಷ ಇದ್ದವರೇ ಮಾಡ್ಕೋಬೇಕು, ಇಲ್ಲದ್ರೆ ಇಲ್ಲದವ್ರು ಮಾಡ್ಕೋಬೇಕು. ಕುಜದೋಷ ಇಲ್ಲ ಅಂತಂದರೆ ಗಲಾಟೆ ಬರಲ್ಲ. ಕುಜದೋಷ ಇಬ್ಬರಿಗೂ ಇತ್ತಂದರೆ ಗಲಾಟೆ ಬರುತ್ತೆ, ಬಟ್ ಏನಾಗುತ್ತೆ, ಒಬ್ಬರನ್ನೊಬ್ಬರು ಸೇವ್ ಮಾಡ್ಕೊಳ್ತಾರೆ, ರೆಸಿಸ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, 2 ದಿನ ಗಲಾಟೆ ಇರುತ್ತೆ, ಆಮೇಲೆ ಸರಿ ಹೋಗ್ತದೆ. ಅವರು ಒಂದಾಗೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಕುಜದೋಷ ಇದ್ದರೆ ಒಳ್ಳೆಯದು. ಒಬ್ಬರಿಗೆ ಆಯ್ತು ಅಂದ್ಕೊಳ್ಳಿ, ಇಂಬ್ಯಾಲೆನ್ಸ್ ಆಗುತ್ತೆ. ಕುಟುಂಬ ವಿಚಾರದಲ್ಲಿ, ಸುಖದ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ದಾಂಪತ್ಯ ಸುಖದ ವಿಚಾರದಲ್ಲಿ, ಸೌಭಾಗ್ಯದ ವಿಚಾರದಲ್ಲಿ. ಸೂಸೈಡ್ ಮಾಡ್ಕೊಳ್ಳೋರಿಲ್ವ ಗಂಡನ ಟಾರ್ಚರ್ ಭರಿಸಲಾರ್ದೆ? ಸೊ ಹೆಂಡತಿ ಟಾರ್ಚರ್ ಭರಿಸಲಾರ್ದೆ ಹೆಂಡತಿನ ಕೊಂದವರಿಲ್ವಾ? ಪೇಪರ್ ನೋಡೋದು ದಿನಕ್ಕೆ 2-3 ಕಾಣಿಸ್ತದೆ ನಮಗೆ. ಸೊ ಇದು ಇಲ್ಲಿ ಅಗ್ರಿಮೆಂಟ್, ನೆಕ್ಸ್ಟ್ ಅಗ್ರಿಮೆಂಟ್ ಹೆಂಗೆ, ಜಡ್ಜ್ಮೆಂಟ್ ಹೆಂಗೆ ಅಂತಂದರೆ ದಿಸ್ ಈಸ್ ವೈಟಲ್ ರೋಲ್. ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ಕುಜದೋಷ ಇದ್ದವರನ್ನು ಕುಜದೋಷ ಇದ್ದವರಿಗೆ ಮದುವೆ ಮಾಡ್ಕೊಳ್ಬೇಕು. ಹೇಳಬೇಕು, ಕುಜದೋಷ ಇಬ್ಬರು ಕುಜದೋಷ ಇದ್ದವ್ರನ್ನೇ ಮದುವೆ ಮಾಡ್ಕೊಂಡ್ರೆ ಏನು ತೊಂದರೆ ಬರಲ್ವಾ ಆಚಾರ್ಯ ಅಂತಂತಾರೆ. ಇಲ್ಲಿ ತೊಂದರೆ ಅಂದರೆ ನಮ್ಮೇನು, ಒಬ್ಬರನ್ನೊಬ್ಬರು ಬಿಟ್ಟು ಹೋಗೋದು, ಆ ತೊಂದರೆ ಬರಲ್ಲ. ಗಲಾಟೆ ಬರ್ತದೆ, ಗಲಾಟೆ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಗಲಾಟೆ ಬರಬಾರ್ದು ಅಂದರೆ ಇಬ್ಬರಿಗೂ ಕುಜದೋಷ ಇರಬಾರ್ದು. ಇಬ್ಬರಿಗೂ ತೊಂದರೆ ಬರಲ್ವಾ ಅಂತಂದರೆ ಯಾವ ವಿಷಯಕ್ಕೆ ತೊಂದರೆ ಬರಲ್ಲ ಅಂದರೆ ಒಬ್ಬರನ್ನೊಬ್ಬರು ಬಿಡುವುದಿಲ್ಲ. ಎಷ್ಟು ಗಲಾಟೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಹೊಡ್ಕೊಂಡ್ರು ಕೂಡ ಜೊತೆಗೆ ಇರ್ತಾರೆ, ಅದು ಇಶ್ಯೂ ಆಗಲ್ಲ ಅಂತ ಅರ್ಥ. ನಾವು ವಿವಾಹವನ್ನು ನೋಡೋದು ಯಾಕೆ ಅಂತಂದರೆ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಬಾರ್ದಂತ. ಅವರು ಪ್ರಶಾಂತವಾಗಿರ್ತಾರೆ ಅಂತಂದರೆ ಅದು ನಮ್ಮ ಕೈಯಲ್ಲಿಲ್ಲ, ಅವ್ರ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಪುಣ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ನೋಡೋದು ಹೇಗೆ ಅಂತಂದರೆ, ಮದುವಾದ ಮೇಲೆ ಏನೂ ತೊಂದರೆ ಬರಬಾರ್ದು, ಅಂಥ ಹೆಂಡತಿ ಅಂಥ ಗಂಡನ್ನು ಪಡೀಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳೋದಲ್ಲ, ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರು ಪುಣ್ಯ ಮಾಡ್ಕೊಂಡಿಲ್ಲ ಅಂತಂದರೆ ಜಾತಕದಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಇಲ್ಲದನ್ನು ಸೃಷ್ಟಿ ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಕುಜದೋಷ ಇದ್ದರೆ ತೊಂದರೆಗಳು ಬರುತ್ತೆ, ಬಟ್ ಸಸ್ಟೈನ್ ಆಗ್ತೀವಿ. ಈಗ ಗಂಡ ಹೆಂಡತಿ ಜಗಳ ಬರಲ್ಲ, ಯಾಕಂದರೆ ಜಗಳ ಇಸ್ ಕಾಮನ್. ಯಾರಿಗೆ ಜಗಳ ಇರಲ್ಲ? ಎಲ್ಲರಿಗೂ ಜಗಳ ಇಲ್ಲದವನು ಒಬ್ಬರನ್ನ ಎದೆ ಮೇಲೆ ಕೈ ಇಟ್ಟುಕೊಂಡು ನಮಗೇನೂ ಇಲ್ಲ, ನಾನು ಮದುವೆ ಮಾಡಿಕೊಂಡಾಗಿಂದ ಆರಾಮಾಗಿದ್ದೀನಿ, ಒಬ್ಬರನ್ನ ಕೈ ಇಟ್ಕೊಂಡು ಹೇಳೋದು ನೋಡಿ ಸಿಗೋದಿಲ್ಲ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಪುಣ್ಯದ ಬೇಸ್ ಮೇಲೆ ಇರುತ್ತೆ. ಎಷ್ಟು ಪುಣ್ಯ ಮಾಡಿಕೊಂಡಿದ್ದೀವೋ ಅಷ್ಟು ಕೂಲಾಗಿರ್ತೀವಿ. ನಾವಿಲ್ಲಿ ಪ್ರಯತ್ನ ಮಾಡಬೇಕಾದೇನಂತಂದರೆ ಪುಣ್ಯವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಸಾಧ್ಯವಾದಷ್ಟು. ವೈವಾಹಿಕ ಜೀವನದಲ್ಲಿ ಇರಬೇಕಾದಂಥ ಪುಣ್ಯವನ್ನು ನಾವು ಪಡಿಬೇಕು ಅಂತಂದರೆ ಮನೆಯಲ್ಲಿ ಸಾಧ್ಯವಾದಷ್ಟು ಹಿಂಸೆ ಕಡಿಮೆ ಆಗಬೇಕು. ಅನವಸರವಾಗಿ ಗಂಡ ಹೆಂಡತಿಯನ್ನು ಅನ್ನೋದಾಗಲಿ, ಹೆಂಡತಿ ಗಂಡನನ್ನು ಅನ್ನೋದಾಗಲಿ, ಅನವಸರವಾಗಿ ಡಿಸ್ಕಷನ್ ತರೋದಾಗಲಿ, ಈ ಒಂದು ವಿಚಾರಗಳಿಗೆ ಹೆಚ್ಚಿನ ಲೌಕಿಕ ವಿಚಾರಗಳು ಇನ್ವಾಲ್ವ್ ಆಗೋದ್ರಿಂದ ಇಂಬ್ಯಾಲೆನ್ಸ್ ಆಗೋದಾಗಲಿ. ನಮಗೆ ಭಗವದ್ಗೀತೆಯಲ್ಲಿ ಅದೇ ಈಗ ನಡೀತಾ ಇದೆ, ರಾಗದ್ವೇಷಗಳ ಬಗ್ಗೆ. ರಾಗದ್ವೇಷಗಳ ಮನಸ್ಸು ಬುದ್ಧಿ ಹೇಗೆ ಇನ್ಫೆಕ್ಟ್ ಮಾಡುತ್ತೆ ಅಂತ ವಿಚಾರ ನೋಡ್ತಾ ಇದ್ದೀವಲ್ಲ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು ಮದುವೆ ವಿಷಯಕ್ಕೆ. ಆ ಥರ ಈ ಜನ್ಮದಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಬರೋ ಜನ್ಮದಲ್ಲಿ ಡೆಫಿನೆಟ್ಲಾಗಿ ವೈವಾಹಿಕ ಜೀವನ ತುಂಬ ಪ್ರಶಾಂತವಾಗಿರುತ್ತೆ. ಸೊ ಇದು ಕುಜದೋಷದ ಜಡ್ಜ್ಮೆಂಟ್. ಸೊ ಕುಜದೋಷದ ಜಡ್ಜ್ಮೆಂಟು ಇನ್ನೊಂದು ಸಲ ಹೇಳ್ತೀನಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಯಾರೂ ಕೂಡ ಮಿಸ್ಟೇಕ್ ಮಾಡ್ಬಾರ್ದು. ನೀವು ಅಗ್ರಿಮೆಂಟ್ ಕೊಡೋ ಕಾಲಕ್ಕೆ ಹೇಗೆ ಅಗ್ರಿಮೆಂಟ್ ಕೊಡಬೇಕು ಅಂತಂಬೋದು ಒಂದು ಸಣ್ಣ ಕ್ಯಾಲ್ಕುಲೇಷನ್ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ನಾವು 2 ನೋಡೋಣ. ಸೊ ಒಂದು ಹುಡುಗ, ಒಂದು ಬಾಯ್ ಜಾತಕ, ಇನ್ನೊಂದು ಬಂದು ಗರ್ಲ್ ಜಾತಕ. ಸೊ ಇಬ್ಬರಿಗೂ ಕುಜದೋಷದ ಅಗ್ರಿಮೆಂಟ್ ಹೆಂಗೆ ಮಾಡ್ತೀವಿ? ನೀವು ಹುಡುಗನ ಕಡೆ ಕೇಳಿದ್ರೂ ಹುಡುಗಿ ಕಡೆ ಕೇಳಿದ್ರೂ ವೈಸ್ ವರ್ಸ ಹೀಗೆ ತಿಳ್ಕೊಳ್ಳಿ. ಅಥವಾ ನಾನಿದು ಫಸ್ಟ್ ಪರ್ಸನ್ ಅಂತೀನಿ, ಬಾಯ್ ಗರ್ಲ್ ಎರಡೂ ಬೇಡ, ಫಸ್ಟ್ ಪರ್ಸನ್, ಅದು ಬಾಯ್ ಆಗ್ಬೋದು ಗರ್ಲ್ ಆಗ್ಬೋದು, ಸೆಕೆಂಡ್ ಪರ್ಸನ್. ಕುಜದೋಷದ ಅಗ್ರಿಮೆಂಟ್ ಹೇಗಿರಬೇಕು? ಸೊ ಕುಜ ಏನಾದರೂ ಇವರಿಗೆ ಕುಜದೋಷ ಇಲ್ಲ, ಇವರಿಗೆ ಕೂಡ ಕುಜದೋಷ ಇರಬಾರದು, ಆರ್ ಎಕ್ಸೆಪ್ಷನ್ಸ್ ಇರಬೇಕು. ಸೊ ಎಕ್ಸೆಪ್ಷನ್ಸ್ ಅಂತ ನಾನು ಹೇಳ್ತೀನಿ.
ಸೆಕೆಂಡ್ ಕೇಸ್, ದಿಸ್ ಇಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಹುಡುಗನಿಗೆ ಫಸ್ಟ್ ಪರ್ಸನ್ಗೆ ಕುಜ ಇನ್ ಸೆಕೆಂಡ್, 4, 12 ಈ ಸ್ಥಾನಗಳಲ್ಲಿ ಏನಾದರೂ ಕುಜ ಇದ್ದರೆ ಇದು ಹೆಚ್ಚಿನ ಪ್ರಭಾವ ಅಲ್ಲ, ತುಂಬ ಫ್ಯಾಮಿಲಿಯನ್ನು ಹಾಳು ಮಾಡಲಿಕ್ಕೆ ಮಾಡುವಂಥ ದೋಷ ಅಲ್ಲ. 2, 4, 12 ತುಂಬ ಕಡಿಮೆ ಎಫೆಕ್ಟ್ ಇರುತ್ತೆ, ದೋಷದ ಪ್ರಮಾಣ ತುಂಬ ಕಡಿಮೆ. ಇಂಥವರು ಯಾರನ್ನು ಮದುವೆ ಮಾಡಿಕೊಳ್ಬೋದು ಅಂತಂದರೆ, ಕುಜದೋಷದ ಎಕ್ಸೆಪ್ಷನ್ಸ್ ಯಾರಿಗಿದೆ ಇವ್ರಿಗೆ ಕೂಡ ಏನಾಗುತ್ತೆ, ಸೆಕೆಂಡ್ ಪರ್ಸನಿಗೆ ಕೂಡ ಕುಜ 2ನೇ ಮನೆಗಿರಬೇಕು, 4ನೇ ಮನೆಗಿರಬೇಕು, 12ನೇ ಮನೆಗಿರಬೇಕು. ಇಂಥವ್ರನ್ನೇ ಮದುವೆ ಮಾಡ್ಕೋಬೇಕು. ಆರ್ ಸೆಕೆಂಡ್ ಕೇಸ್ ಅಂದರೆ 7 and 8 ಅನ್ನು ಮಾಡ್ಕೊಳ್ಬೋದು, ಬಟ್ ವಿತ್ ಎಕ್ಸೆಪ್ಷನ್ಸ್ ಇರಬೇಕು. ಎಕ್ಸೆಪ್ಷನ್ಸ್ ಇದ್ದರೆ ಮಾಡ್ಕೊಳ್ಬೋದು. ಇಲ್ಲಿ ಎಕ್ಸೆಪ್ಷನ್ಸ್ ಅನ್ನೋಕ್ಕೆ ನಾವೊಂದು ಸಣ್ಣ ಇದು ಹೇಳ್ತೀನಿ. ವಾಟ್ ಆರ್ ದ ಎಕ್ಸೆಪ್ಷನ್ಸ್? ಒಂದು 2-3 ಎಕ್ಸೆಪ್ಷನ್ ಹೇಳ್ತೀನಿ. ಯಾರ ಜಾತಕದಲ್ಲಾಗಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದರೆ, ನೀಚ ಸ್ಥಾನದಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ ಕುಜದೋಷದ ಪ್ರಭಾವ ಕಡಿಮೆ ಆಗುತ್ತೆ. ದಿಸ್ ಇಸ್ ಎಕ್ಸೆಪ್ಷನ್. ಪ್ರಭಾವ ಜಾಸ್ತಿ ಇರಲ್ಲ, ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗ್ತದೆ. ನೆಕ್ಸ್ಟ್, ಕುಜನ ಜೊತೆ ಶುಭಗ್ರಹ, ಕುಜನ ಜೊತೆ ಗುರು ಆಗಲಿ, ಶನಿ ಆಗಲಿ, ಬುಧ ಆಗಲಿ, ಸೂರ್ಯ ಆಗಲಿ ಇದ್ದರೆ, ಕುಜನ ಜೊತೆ ಅವನು ಯಾವ ಕುಜದೋಷನೇ ಇರಲಿ ಅವನ ಜೊತೆ ಇವರೇನಾದರೂ ಇದ್ದರೆ ಆವಾಗ ಕೂಡ ಕುಜದ ದೋಷ ಪ್ರಭಾವ ಕಡಿಮೆ ಆಗುತ್ತೆ. ಕುಜದೋಷ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ನೋ ಎಫೆಕ್ಟ್ ಅಥವಾ ಲೆಸ್ ಎಫೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕರ್ಕ ಮತ್ತು ಸಿಂಹ ಲಗ್ನಗಳಾದರೆ, ಕರ್ಕ ಸಿಂಹ ಲಗ್ನಗಳಿಗೆ ಏನಾಗುತ್ತೆ, ಕುಜ ಯೋಗಕಾರಕ ಆಗ್ತಾನೆ. ಸೊ ಯೋಗಕಾರಕ ಆದಂಥ ಗ್ರಹ ನಿಮಗೆ ತೊಂದರೆ ಕೊಡೋದಿಲ್ಲ ಜಾಸ್ತಿ. ಸೊ ಕರ್ಕ ಸಿಂಹ ಲಗ್ನಗಳಾದರೆ ಅವರಿಗೆ ಕೂಡ ಕುಜದೋಷದ ಪ್ರಭಾವ ಕಡಿಮೆ ಇರುತ್ತೆ. ಸೊ ಯಾರ ಜಾತಕದಲ್ಲಾಗಲಿ ಕುಜ ತ್ರಿಕೋಣ ಸ್ಥಾನಗಳ ಸಂಬಂಧ ಬಂದರೆ, ಅಂದರೆ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಒಳ್ಳೆ ಪುಣ್ಯವನ್ನು ಮಾಡಿದರೆ ಅವರಿಗೆ ಕೂಡ ಕುಜದೋಷದ ಎಫೆಕ್ಟ್ ಕಡಿಮೆ ಇರ್ತದೆ. ದೀಸ್ ಆರ್ ಆಲ್ ಏನಂತ ಇದನ್ನು ಎಕ್ಸೆಪ್ಷನ್ಸ್ ಅಂತೀವಿ. ಸೊ ಯಾರಿಗೆ ಫಸ್ಟ್ ಪರ್ಸನ್ ಕುಜ ಬಂದು 2, 4, 12 ಮನೆಗಿದೆ ಅಂಥವ್ರು ಯಾರನ್ನ ಮಾಡ್ಕೋಬೋದು, ಅವರು ಇನ್ನೊಬ್ಬರಿಗೆ ಕೂಡ ಕುಜ 2, 4, 12 ಇರೋರನ್ನೇ ಮಾಡ್ಕೊಳ್ಬೇಕು, ಅಥವಾ 7, 8 ಅಲ್ಲಿ ಕುಜದೋಷ ಇದ್ದವ್ರನ್ನ ಕೂಡ ಮಾಡ್ಕೊಳ್ಬೋದು. ಇದು ಜಾಸ್ತಿ ಹೈ ಇದು, ಆದರೆ ವಿತ್ ಎಕ್ಸೆಪ್ಷನ್ ಇರಬೇಕು. 7, 8 ಅಲ್ಲಿ ಕುಜ ಇದ್ದರೂ ಕೂಡ ಉಚ್ಚ ಸ್ಥಾನದಲ್ಲಾಗಲಿ, ನೀಚದಲ್ಲಾಗಲಿ, ಸ್ವಕ್ಷೇತ್ರದಲ್ಲಾಗಲಿ ಇರಬೇಕು. ಶನಿ, ಗುರು, ಬುಧ, ಸೂರ್ಯನ ಜೊತೆ ಇರಬೇಕು, ಅಥವಾ ಸಿಂಹ ಲಗ್ನ, ಕರ್ಕ ಲಗ್ನ ಆಗಿರಬೇಕು. ಕುಜ ತ್ರಿಕೋಣ ಸಂಬಂಧ ಜಾತಕದಲ್ಲಿ ಬಂದಿರಬೇಕು. ಆ ಥರ ಏನಾದರೂ ಇದ್ದರೆ ನೀವು ಅಗ್ರಿ ಮಾಡಬಹುದು. ಥರ್ಡ್ ಕೇಸ್, ಕುಜ 7 ಅಥವಾ 8ನೇ ಮನೆಯಲ್ಲಿ ತಂದುಕೊಳ್ಳಿ. ಇವರು ಕೂಡ ಕುಜ 7 ಅಥವಾ 8ನೇ ಮನೆಯಲ್ಲಿದ್ದವರನ್ನ ಮದುವೆ ಮಾಡಿಕೊಳ್ಬೇಕು. ವಿತ್ ಎಕ್ಸೆಪ್ಷನ್ಸ್ ಆರ್ ವಿತೌಟ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ಇದ್ದವರನ್ನಾಗಲಿ ಇಲ್ಲದವರನ್ನಾಗಲಿ ಮಾಡ್ಕೋಬೋದು, ವಿತ್ ಆರ್ ವಿತೌಟ್ ಎಕ್ಸೆಪ್ಷನ್. ಇದು ನಾನು ಹೈ ಜಡ್ಜ್ಮೆಂಟಲ್ಲಿ ತುಂಬ ಪೀಕಾಗಿ ಜಡ್ಜ್ಮೆಂಟ್ ಮಾಡೋ ವಿಚಾರ ಹೇಳ್ತಾ ಇದ್ದೆ. ನಿಮಗೆ ಗೊತ್ತಿಲ್ಲದಾಗ, ಇಷ್ಟು ನಿಮಗೆ ಕನ್ಫ್ಯೂಷನ್ ಇದ್ದಾಗ ಕುಜದೋಷ ಇದ್ದವ್ರನ್ನ ಮಾಡಿಕೊಂಡ್ರೆ, ಒಬ್ಬರು ತೊಂದರೆ ಕೊಟ್ಟರೆ ಇನ್ನೊಬ್ಬರು ಅದನ್ನು ಫೇಸ್ ಮಾಡಿಕೊಂಡು ಅವರು ಕೂಡ ಮಾಡ್ತಾರೆ, ತೊಂದರೆ ಇಲ್ಲ. ಈಗ ಬಾಕ್ಸಿಂಗಲ್ಲಿ ಒಬ್ಬನು ಹೊಡಿತಾ ಇದ್ರೆ ಇನ್ನೊಬ್ಬನು ಏನು ಮಾಡ್ತಾನೆ, ಸೆಕ್ಯೂರ್ ಮಾಡಿಕೊಡ್ತಾನೆ, ಅವನ್ನ ಆ ಥರ ಮಾಡಿಕೊಡ್ತಾರೆ. ನೆಕ್ಸ್ಟ್, ಲಾಸ್ಟ್ ಕೇಸ್, ಕುಜದೋಷ 8ನೇ ಮನೆಯಲ್ಲೇ ಇದ್ದರೆ, ಇದು ವೆರಿ ಹೈ. ಇವರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ಕುಜ 8ನೇ ಮನೆಯಲ್ಲೇ ಇದ್ದವ್ರನ್ನೇ ಮದುವೆ ಮಾಡ್ಕೊಳ್ಬೇಕು, ವಿತ್ ಆರ್ ವಿತೌಟ್ ಎಕ್ಸೆಪ್ಷನ್. ಆರ್ 7ನೇ ಮನೆಯಲ್ಲಿದ್ದವನು ಕೂಡ ಮಾಡಿಕೊಳ್ಳಬಹುದು, ಸಮ್ ಎಕ್ಸೆಪ್ಷನ್ಸ್. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2, 4, 12 ಕುಜದೋಷದ ಪ್ರಭಾವ ಕಡಿಮೆ, 7, 8 ಜಾಸ್ತಿ. 2, 4, 12 ಇದ್ದವರು 2, 4, 12 ಇದ್ದವ್ರನ್ನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ 7, 8 ಇದ್ದವ್ರನ್ನೂ ಮಾಡ್ಕೋಬಹುದು, ಬಟ್ ಎಕ್ಸೆಪ್ಷನ್ಸ್ ಇರಬೇಕು. ಇದ್ದಾಗ ಏನಾಗುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ತುಂಬ ದೊಡ್ಡ ಕೋರ್ಟಿಗೆ ಹೋಗುವಂಥ ಗಲಾಟೆಗಳು ಬರಲ್ಲ. ಬಟ್ ಈ ಕೇಸಲ್ಲಿ 2, 4, 12ಅಲ್ಲಿ 7, 8ಅಲ್ಲಿ 8 ಒಂದು ಬಿಟ್ಟು
2, 4, 12 ಯಾರಿಗಾದರೂ ಕುಜದೋಷ ಇದ್ದು ಎಕ್ಸೆಪ್ಷನ್ಸ್ ಏನಾದರೂ ಇದ್ದರೆ, ವಿತ್ ಎಕ್ಸೆಪ್ಷನ್ಸ್ ಇದ್ದರೆ ಅವರು ಕುಜದೋಷ ಇಲ್ಲದವ್ರನ್ನೂ ಮದುವೆ ಮಾಡ್ಕೋಬೋದು. 2, 4, 12 ಕುಜ ಇದ್ದು, ಇನ್ನೊಂದ್ಸಲ ಕೇಳಿ, 2, 4, 12 ಯಾರ ಜಾತಕದಲ್ಲಾದರೂ ಕುಜ ಇದ್ದು ವಿತ್ ದೀಸ್ ಎಕ್ಸೆಪ್ಷನ್ಸ್ ಏನಾದರೂ ಇದ್ದರೆ ಅವರು ಕುಜದೋಷ ಇಲ್ಲದವರನ್ನು ಕೂಡ ನೀವು ಚೂಸ್ ಮಾಡಬಹುದು. ಒಂದು ವೇಳೆ ಎಕ್ಸೆಪ್ಷನ್ಸ್ ಇಲ್ಲ ಅಂತಂದರೆ ಕುಜದೋಷ ಇದ್ದವ್ರನ್ನೇ ಚೂಸ್ ಮಾಡಬೇಕು. ಸೊ ಓವರಾಲ್ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಕುಜದೋಷ ಇಲ್ಲದಿದ್ದರೆ ಅವನು ಕುಜದೋಷ ಇಲ್ಲದವರನ್ನೇ ಮದುವೆ ಮಾಡ್ಕೋಬೇಕು, ಅಥವಾ 2, 4, 12 ಮನೆಯಲ್ಲಿ ಕುಜ ಇದ್ದವರು ವಿತ್ ಎಕ್ಸೆಪ್ಷನ್ಸ್ ಅನ್ನಿರೋರನ್ನ ಮಾಡಿಕೊಳ್ಳಬೇಕು. 7, 8 ಇರೋರನ್ನ ಮಾಡಿಕೊಂಡ್ರೆ ಏನಾಗುತ್ತೆ, ಫುಲ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಇದು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗ್ತಾ ಹೋಗ್ತಾ ಬರುತ್ತೆ. ಒಮ್ಮೆಗೆ ಇದು ನಿಮಗೆ ಕನ್ಫ್ಯೂಸ್ ತರಿಸುತ್ತೆ. ಸೊ ಇದು ಕುಜದೋಷಕ್ಕೆ ಸಂಬಂಧಪಟ್ಟದ್ದು. ಸೊ ಕುಜದೋಷಕ್ಕೆ ಇವತ್ತಿನ ದಿನ ಹೆದರುವುದು ಬೇಕಾಗಿಲ್ಲ. ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ಟೈಲು ಹಾಗೇ ಇದೆ. ಸಂಸಾರದಲ್ಲಿ ಗಲಾಟೆಗಳಿಲ್ಲದ ಸಂಸಾರ ಇಲ್ಲ, ಕೋಪ ಇಲ್ಲದಂಥ ಗಂಡ ಹೆಂಡತಿ ಇಲ್ಲ, ಅಹಂಕಾರ ಇಲ್ಲದಂಥ ಹೆಂಡತಿ ಗಂಡ ಇಲ್ಲ. ಹಾಗಾಗಿ ಇದು ನಿಮಗೆ ಲೈಟಾಗಿ ಕಾಣಿಸುತ್ತೆ ಇವತ್ತಿನ ಕಾಲ. ಇದು ಏನಾದರೂ ಒಂದು 50 ವರ್ಷದ ಹಿಂದೆ ಅಂತಂದರೆ ಇದು ದೋಷ. ಇವತ್ತಿನ ದಿನ ಇದು ಕಾಮನ್ ಅಲ್ವಾ. ಈಗ ಯಾರ ಜೀವನ ಅವ್ರು ನೋಡ್ಕೊಳ್ಬೇಕು. ನಮ್ಮದು ನ್ಯೂಕ್ಲಿಯರ್ಗೆ ಮದುವೆ ಆಯ್ತು ಅಂತಂದರೆ ನಾವು ಅತ್ತೆ ಮಾವನ್ನ ಅಪ್ಪ ಅಮ್ಮನ ಹೊರಗೆ ಬಿಟ್ಟು ಹೊರಗೆ ಬಂದುಬಿಡ್ತೀವಿ. ಅಲ್ಲಿಂದಾನೇ ನಮ್ಮ ಸೆಲ್ಫಿಶ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾರನ್ನ ಏನಾದರೂ ಒಂದು ಮಾತಂದರೆ ನಾವು ತಟ್ಕೊಳ್ಳಿಕ್ಕಾಗಲ್ಲ. ಅಹಂಕಾರ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಹಂಕಾರ ಅಂತಂದರೆ ದುರಹಂಕಾರ ಅಲ್ಲ, ಅವೇರ್ನೆಸ್ ಆಫ್ ಸೆಲ್ಫ್. ಅದು ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಸೆಲ್ಫಿಶ್ನೆಸ್ ಆಗುತ್ತೆ. ಕೋಪ ಅಂತಂಬೋದು ಕೆಲವೊಂದು ಕೋಪ ಅಂಬೋದು ಒಳ್ಳೆಯದು. ಯಾವ ವಿಚಾರದಲ್ಲಿ, ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋ ವಿಚಾರದಲ್ಲಿ ಕೋಪ ಇರಬೇಕು. ಗಂಡ ಹೆಂಡತಿಗೆ ಕೋಪ ಇರಬೇಕಿಲ್ಲದ್ರೆ ಏನಾಗುತ್ತೆ, ಹೆಂಡತಿಗೆ ಕೋಪ ಇಲ್ಲ ಅಂತಂದರೆ ಗಂಡ ಏನು ಮಾಡ್ತಾನೆ, ಮನೆ ನಾಶ ಮಾಡಿಬಿಡ್ತಾನೆ, ಮನೇನ ಮಾರಿಬಿಡ್ತಾನೆ, ಅಥವಾ ಊರಲ್ಲಿರೋ ಜಗಳೆಲ್ಲ ತಂದು ಕೊಡ್ತಾನೆ, ಯಾವುದ್ಯಾವುದೋ ಹುಚ್ಚುಚ್ಚು ಕೆಲಸ ಎಲ್ಲ ಮಾಡ್ತಾನೆ. ಹೆಂಡತಿ ಸ್ವಲ್ಪ ಕೋಪಿಷ್ಟಳಾದ್ರೆ ಏನಾಗುತ್ತೆ, ಬೇಡಪ್ಪ ಆಕಿ ಬೈತಾಳೆ, ಸುಮ್ಮನೆ ಇದೆಲ್ಲ ಯಾಕೆ, ಇನ್ನೊಬ್ಬರು ಸುದ್ದಿಗೆ ಹೋಗೋದು ಬೇಡ, ಕುಡಿಯೋದು ಬೇಡ, ಇನ್ನೊಬ್ಬರು ಕೂಡ ಎಂಜಾಯ್ ಮಾಡೋದು ಬೇಡ. ಇದು ಯಾಕೆಂದರೆ ಹೆಂಡತಿ ಕೋಪಿಷ್ಟಿ ಆದಲ್ಲ ಅಂತಂದರೆ ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರೋಲ್ಲ. ಯಾಕೆಂದರೆ ಹೆಂಡತಿ ಗಲಾಟೆ ಮಾಡ್ತಾಳೆ, ಮಾನ ತೆಗಿತಾಳೆ. ಬಟ್ ಅದು ದುರಹಂಕಾರ ಅದ್ರದ್ದು ಬೇರೆ ವಿಷಯ. ಬಟ್ ಕೆಲವಿಂದಕ್ಕೆ ಪಾಸಿಟಿವ್ ಆಗಿ ಒಳ್ಳೇದು. ಗಂಡನಿಗೂ ಕೋಪ ಇರಬೇಕು. ಕೋಪ ಇಲ್ಲದ್ರೆ ಏನಾಗುತ್ತೆ, ಫ್ರೀ ಬರ್ಡ್ ಆಗಿಬಿಡ್ತಾಳೆ ಹೆಂಡತಿ. ಫ್ರೀ ಬರ್ಡ್ ಆಗಿಬಿಟ್ರೆ ಏನಾಗುತ್ತೆ, ಸಮಾಜ 4 ಥರ ಹೇಳ್ಕೊಳ್ಳುತ್ತೆ. ಸೊ ಯಾರ ಜೊತೆ ಎಲ್ಲಾದರೂ ಹೋಗಬೇಕಾದ್ರೆ, ಫ್ರೀಯಾಗಿ ಹೋಗ್ಬೇಕಾದ್ರೆ, ನಮ್ಮ ಗಂಡ ಬೈತಾನೆ, ನಾ ಅದೆಲ್ಲ ಮಾಡಲ್ಲ, ಇಂಥ ಚೀಟಿಗಳೆಲ್ಲ ಹಾಕಲ್ಲ, ಬಂಗಾರದ ವ್ಯಾಪಾರ ಮಾಡಲ್ಲ, ಸೊ ಇದೆಲ್ಲ ನಂಗೆ ನಮ್ಮ ಗಂಡ ಎಂಟರ್ಟೈನ್ ಮಾಡಲ್ಲ. ಇದು ಒಂದು ಸಿಸ್ಟಮಿಗೆ ತರಬೇಕಾದ್ರೆ ಕೋಪ ಅಂತಂಬುದು ಒಳ್ಳೆಯದು. ಬಾಸಿಗೆ ಕೋಪ ಇರಬೇಕು. ಯಾವಾಗ ಮನೆ ಎಂಪ್ಲಾಯೀಸನ್ನು ಕರೆಕ್ಟಾಗಿ ಅವ್ರ ಹತ್ರ ಕೆಲಸ ಮಾಡಿಸ್ಬೇಕಾದ್ರೆ ಕೋಪ ಇರಬೇಕು. ಕೋಪ ಇಲ್ಲ ಅಂದ್ಕೊಳ್ಳಿ, ಎಂಪ್ಲಾಯೀಸ್ ಏನು ಮಾಡ್ತಾರೆ, ಬಾಸ್ ಏನಂತಾರೆ, ಇವತ್ತಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತಂತಾರೆ. ಸೊ ಕೋಪ ಇದ್ದಂಗೆ ನಟಿಸಬೇಕು ಅಂತ ಹೇಳುತ್ತೆ ಜಾತಕ, ನಮ್ಮ ಶಾಸ್ತ್ರ. ಭಗವದ್ಗೀತೆ ಅದೇ ಹೇಳುತ್ತೆ, ಕೋಪ ಇರಬೇಕು, ಆದರೆ ಅದು ನಟನೆ ಇದ್ದಂಗೆ ಇರಬೇಕು, ನಾಟಕ ಆಗಿರಬೇಕು. ನಿಜವಾಗಿ ಕೋಪ ಆಯ್ತಂದರೆ ಅದು ಬೆಂಕಿಯಾಗಿ ನಮ್ಮನ್ನೇ ಸುಟ್ಟು ಬಿಡ್ತದೆ. ಈಗ ಬೆಂಕಿಯನ್ನು ನೋಡ್ಕೊಳ್ಳಿ, ನಾವು ಇವು ತುಂಬ ಬೆಂಕಿ ತುಂಬ ಎಷ್ಟೋ ಹೆಲ್ಪ್ ಮಾಡ್ತಾ ಇದೆ ಅಂತ ನೀವು ಬೆಂಕಿಯನ್ನು ಒಂದ್ಸಲ ಹಗ್ ಮಾಡ್ಕೊಳ್ಳಿ, ನಮ್ಮ ಮನೆ ಸುಟ್ಟು ಬಿಡ್ತದೆ. ದೂರ ಇದ್ರೇ ಒಳ್ಳೇದು. ಬೆಂಕಿ ದೂರ ಇದ್ದರೆ ನಾವು ಚಳಿ ಕಾಸ್ಕೋಬೋದು, ಸ್ವಲ್ಪ ಬಿಸಿ ಮಾಡ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಬೋದು. ಹತ್ತಿರ ತಗೊಂಡ್ರೆ ಏನು ಮಾಡುತ್ತೆ, ಮೈ ಸುಟ್ಟು ಬಿಡ್ತದೆ. ಸೊ ಹಾಗಾಗಿ ಕೋಪ ಕೇವಲ ನಾಟಕ ಪ್ರದರ್ಶನ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಆದರೆ ನಿಜವಾಗಿ ಕೋಪ ಯಾರು ತಗೊಳ್ತಾರೋ ಅದು ಅವರನ್ನೇ ಸುಟ್ಟು ಬಿಡ್ತದೆ, ಇನ್ನೊಬ್ಬನು ಸುಡಲ್ಲ, ಅವನನ್ನೇ ಸುಡ್ತದೆ. ಹಾಗಾಗಿ ಕೋಪ ವಿಷಯದಲ್ಲಿ ತುಂಬ ಪರಾಕಾಗಿರ್ಬೇಕು ನಾವು. ಸೊ ಇದು ಕುಜದೋಷದ ವಿಚಾರ. ಇದು ಕುಜ ಇನ್ನೊಂದ್ಸಲ ಸಮರೈಸ್ ಮಾಡ್ತೀನಿ. 2, 4, 12, 7, 8 ಸ್ಥಾನಗಳಲ್ಲಿ ಕುಜ ಇದ್ದರೆ ಲಗ್ನದಿಂದಾಗಲಿ, ಚಂದ್ರದಿಂದಾಗಲಿ, ಶುಕ್ರದಿಂದಾಗಲಿ ಕುಜದೋಷ ಇದ್ದಂಗೆ. ನೆಕ್ಸ್ಟ್ ಕುಜದೋಷ ಅಂತಂದರೆ 2, 4, 7, 8, 12. ನೆಕ್ಸ್ಟ್ ಕುಜದೋಷ ಇದ್ದವರನ್ನೇ ಮದುವೆ ಮಾಡ್ಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ಕುಜದೋಷ ಇದ್ದರೆ ಹೆದರುವ ಕೆಲಸ ಇಲ್ಲ. ಆದರೆ ಕೋಪ ಅಹಂಕಾರ ಇರುತ್ತೆ, ಅದು ಓವರ್ ಆಯ್ತು ಅಂದ್ಕೊಳ್ಳಿ, ಕಷ್ಟ. ಅದಕ್ಕೆ ಯಾರ ಜಾತಕದಲ್ಲಾದರೂ 7, 8 ಅಲ್ಲಿ ಕುಜದೋಷ ಇದ್ದರೆ ಮಾತ್ರ ಅವರನ್ನು ಮಾತ್ರ ಸ್ಪೆಷಲ್ ಕೇಸ ತಗೊಳ್ಳಿ. ಯಾರೋ ಒಬ್ಬ ಹುಡುಗ ಜಾತಕ ತಗೊಂಡ್ಬರ್ತಾರೆ. ಸೊ ಆಚಾರ ಈ ಜಾತಕ ಮದುವೆಗೆ ಹೆಂಗಿರುತ್ತೆ ಅಂತ ಹೇಳ್ತಾರೆ.
7-8 ನಿಮ್ಗೆ ಏನಾದರೂ ಕುಜ ಕಾಣಿಸಿದ್ರೆ ನೀವು ಒಂದೇ ಪಾಯಿಂಟ್ ಹೇಳಬೇಕು, ಈ ಹುಡುಗನಿಗಾಗಲಿ ಹುಡುಗಿಗಾಗಲಿ ನೀವು ಮದುವೆ ಮಾಡೋದಾದರೆ ಪೇಷನ್ಸ್ ಆಗಿರೋನು ತಗೊಂಡ್ಬರ್ಬೇಕು ಅಂತ ಹೇಳಬೇಕು. ಪೇಷನ್ಸ್ ಆಗಿರೋನೇ ತೊಗೊಂಡು ಬರಬೇಕು. ಇಲ್ಲಾಂದರೆ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗ್ತದೆ. ಮದುವೆ ಆದ ಮೇಲೆ ಗಲಾಟೆಗಳು ಇದೆಲ್ಲ ರಪ್ಚರ್ ಜಾಸ್ತಿ ಆಗ್ತದೆ. ಕೋರ್ಟಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಬಂದು ಆ ಸರ್ಕಮ್ಸ್ಟೆನ್ಸ್ ಡಿಸೈಡ್ ಮಾಡುತ್ತೆ ಕೋರ್ಟಿಗೆ ಹೋಗಬೇಕಾ ಬೇಡವಾ ಅಂಬೋದು. ನಾವು ಆ ಕೋಪದಿಂದಲೇ ಕೋರ್ಟಿಗೆ ಹೋಗ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಸರ್ಕಮ್ಸ್ಟೆನ್ಸ್ ತುಂಬ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಕುಜದೋಷ ಇದ್ದು ಅದೇ ಸಮಯದಲ್ಲಿ ಕುಜದೋಷ ಆಪರೇಟ್ ಆಗ್ತಾ ಇದ್ದು ಅದೇ ಸಮಯದಲ್ಲಿ ಮನೆಯಲ್ಲಿ ಕುಜದೋಷಕ್ಕೆ ಸಂಬಂಧಪಟ್ಟ ಗಲಾಟೆಗಳು ಬಂದರೆ ಆವಾಗ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ. ಇಷ್ಟೆಲ್ಲ ಎಲ್ಲ ಕಲ್ತು ಬರಬೇಕು. ಯಾವುದೋ ಒಂದು ಕುಜದೋಷ ಇದ್ದಾರೆ ಮಾತ್ರ ಕೋರ್ಟಿಗೆ ಹೋಗ್ತಾನೆ, ಡೈವರ್ಸ್ ಆಗ್ತದೆ, ಇವನು ಪ್ರಾಣ ಕಳ್ಕೊತಾನೆ, ಇದೆಲ್ಲ ಸುಳ್ಳು ಮಾತು. ಸೊ ಹಾಗಾಗಿ ಇನ್ನು ಬಾರ್ದ ನಂತರ ಮೂಲ ನಕ್ಷತ್ರ ಅಂತಂದರೆ ಮಾವ ಇಲ್ಲದ ಮನೆ, ಇಂಥವ್ರನ್ನ ಮದುವೆ ಮಾಡ್ಕೋಬೇಡಿ ಅಂತಾರೆ. ಅದರಲ್ಲಿ ತುಂಬ ಕಂಡೀಷನ್ಸ್. ಮಾವ ಇಲ್ಲದ ಮನೆ ಅಂತಂದರೆ ಹಿಂದಿನ ಕಾಲ ನೋಡ್ರಿ, ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾಯಿತ್ತು. ಜಾಯಿಂಟ್ ಫ್ಯಾಮಿಲೀಸ್ಲಿ ಏನು ಮಾವ ಇರಲೇಬೇಕು ಮನೆಯಲ್ಲಿ, ಮಾವ ಇರೋ ಮನೆಯಲ್ಲೇ ಇರಬೇಕು, ಬೇರೆ ಆಪ್ಷನ್ ಇಲ್ಲ. ಆದರೆ ಇವತ್ತಿನ ದಿನ ಅರ್ಥ ಏನು, ಮಾವ ಇಲ್ಲದ ಮನೆ ಅಂತಂದರೆ ಮಾವ ಸಾಯ್ತಾನೆ ಅಂತ ಅರ್ಥ ಅಲ್ಲ, ಮಾವ ಇರೋ ಮನೆಗೆ ಇವರಿರಲ್ಲ ಅಂತ ಅರ್ಥ. ಈಗ ಎಲ್ಲರೂ ಅಷ್ಟೇ ಮದುವೆ ಆದಮೇಲೆ ಸಪ್ರೇಟ್ ಫ್ಯಾಮಿಲಿ ಹೋಗ್ತಾ ಇದ್ದಾರಲ್ವ, ಆ ಕಂಡೀಷನಲ್ಲಿ ಇದು ಅಪ್ಲೈ ಆಗಲ್ಲ. ಆದರೂ ಕೂಡ ಇವತ್ತೇನು ಮಾಡ್ತಾರೆ, ಮೂಲ ನಕ್ಷತ್ರ ಮದುವೆ ಮಾಡಿಕೊಂಡ್ರೆ ಮಾವ ಸತ್ತೋಗ್ತಾನಂತೆ. ಹೋಗಲಿ, ಸಾಹಸ ಮಾಡಿ ಮದುವೆ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಳಿ, ಮಾವಾಗ ಸಣ್ಣ ಜ್ವರ ಬಂತು ಅಂದ್ಕೊಳ್ಳಿ, ಈ ಹುಡುಗಿಯಿಂದನೇ ಹಿಂಗಾಯ್ತು ಅಂತ ಅಂತಾರೆ. ಯಾಕಂದ್ರೆ ಏನು ಪ್ರಾಬ್ಲಮ್ ಬರಲಾರ್ದೇ ಇರ್ತದೆ, ಬಂದಿದ್ದಕ್ಕೆ ಇದು ಕಾರಣ ಆಗ್ತದೆ. ಸೊ ಈಗ ಇವತ್ತಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಂಥ ನಗರಲ್ಲಿ ಕಾಮನ್ ಕೋಲ್ಡ್, ಫೀವರಿಶ್ ಕೋಲ್ಡ್ ಇಸ್ ಕಾಮನ್. ಆದರೆ ಈಗ ಯಾರಾನು ಕೋಲ್ಡ್ ಬಂತಂತ ಹೇಳಿ ನೀವೇನಾದ್ರು ಕೆಮ್ಮಿದರೆ ಕರೋನಾ ಅಂತೇಳಿ ಎಲ್ಲರೂ ಭಯಪಟ್ಟು ಓಡಿಹೋಗ್ತಾರೆ. ಅದು ಏನು ಮಾಡೋಕ್ಕಾಗುತ್ತೆ? ಸೊ ಈ ಟ್ರೆಂಡ್ ಇದು. ಸೊ ಹಾಗಾಗಿ ಹೆದರುವುದು ಬೇಡ. ಮೂಲ ನಕ್ಷತ್ರ ಅಂತ ತುಂಬ ಧೈರ್ಯ ಇದ್ದರೆ ಮಾಡ್ಕೋಬೇಕು, ಇಲ್ಲದ್ರೆ ಅದೇನು ಮಾಡಲ್ಲ. ಆದರೂ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾರಾದರೂ ತಲೆ ಕೆಡಿಸಿ ಮಾವಾಗ ಏನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ, ಈ ಮದುವೆನ ಈ ಹುಡುಗಿನ ಮಾಡ್ಕೊಂಡಾಗಿಂದ ನಮಗೆ ಈ ದರಿದ್ರ ಹಿಡ್ಕೊಂಡದೆ ಅಂತಾರೆ. ಸೊ ಏನಾಗುತ್ತೆ, ಮಾನಸಿಕವಾಗಿ ನೋವಾಗುತ್ತೆ. ಹುಡುಗಿಗಾಗಲಿ ಹುಡುಗಿ ಮನೆಯವ್ರಿಗಾಗಲಿ ತುಂಬ ನೋವಾಗುತ್ತೆ. ಅತ್ತೆ ಈ ಥರ ಮಾತಾಡ್ರೆ ನೋವಾಗಲ್ವಾ? ಸೊ ಹಾಗಾಗಿ ತುಂಬ ಎಚ್ಚರ ಇರಬೇಕು. ಎಲ್ಲ ಕೂಡ ಮಾನಸಿಕವಾಗಿ ಯಾರಿಗೂ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ತೊಂದರೆ ಆಯಿತಾ, ಬರೋ ಜನ್ಮದಲ್ಲಿ ಕುಜ ರೆಡಿಯಾಗಿ ಕೂತಿರ್ತಾನೆ. ಕುಜ ರೆಡಿಯಾಗಿ 8ನೇ ಮನೆಯಾಗಿರೋಡೆ ನಮ್ಮ ಜನನ ಆಗ್ತದೆ. ಸೊ ಹಾಗಾಗಿ ಇದು ಕೇವಲ ಒಂದು ಸಿಂಪ್ಟಮ್ಸ್ಗೂ ಹೇಳ್ತಾ ಇದ್ದೀನಿ, ಬಟ್ ಈ ಥರ ಆಲೋಚನೆ ಮಾಡಬೇಕು. ಸುಮ್ಮನೆ ನಾವು ಕುಜದೋಷ ಇದೆ ಅಂತೇಳಿ ಏನೋ ಆಗೋಗುತ್ತೆ ಅಂತೇಳಿ ಅದಕ್ಕೆ ಕುಂಭ ವಿವಾಹ ಮಾಡಿದೆ, ಅರ್ಕ ವಿವಾಹ ಮಾಡಿದೆ, ಬಾಳೆ ಗಿಡಕ್ಕೆ ವಿವಾಹ ಮಾಡಿದೆ, ಅದನ್ನು ಕಟ್ ಮಾಡಿದೆ. ನಮ್ಮ ಮನಸ್ಸಿನಲ್ಲಿ ಕೋಪ ಅಹಂಕಾರ ಇದ್ದಾಗ ಹೊರಗೆ ಬಾಳೆ ಮರವನ್ನು ಮದುವೆ ಮಾಡಿಕೊಂಡು ಕಟ್ ಮಾಡ್ರೆ ಏನು ಬರ್ತದೆ? ಏನೂ ಬರಲ್ಲ. ಯಾಕಂದರೆ ಇವಾಗ ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿನ ಕೊಟ್ಟು ಮದುವೆ ಮಾಡಿದ್ರು. ಗಾಂಧಾರಿಗೆ ಪಾಪ ಏನೋ ದೋಷ ಇದೆ ಅಂತ ಹೇಳಿ ಯಾವುದೋ ಒಂದು ಕುರಿಗೋ ಇದಕ್ಕೂ ಕೊಟ್ಟು ಮದುವೆ ಮಾಡಿ ಅದನ್ನು ಕೊಂದುಬಿಟ್ಟು ಆಮೇಲೆ 2ನೇ ಮದುವೆ ಮಾಡಿ. ದುರ್ಯೋಧನ ಏನು ಮಾಡ್ತಾನೆ, ನಮ್ಮಪ್ಪ 2ನೇ ಮದುವೆ ಮಾಡಿದ್ದಾರೆ ಅಂತ ಹೇಳಿ ಆ ಗಾಂಧಾರ ದೇಶದಲ್ಲಿರೋರ್ನೆಲ್ಲರನ್ನ ಕೊಂದುಬಿಡ್ತಾನೆ. ಹೋಗಲಿ, ಆ 2ನೇ ಮದುವೆ ಮಾಡಿದ್ರಲ್ವ, ಆಗಲೂ ಏನಾದ್ರು ಸಂತೋಷವಾಗಿತ್ತಾ ಅಂತಂದರೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಯಾವಾಗೂ ಗಲಾಟೆ ಮಾಡ್ಕೊತಾನೆ ಇದ್ರ ಜೀವನ. ಗಾಂಧಾರಿ ಏನು ಮಾಡಿದ್ಲು, ಇವನು ತುಂಬ ಕುಲಕಂಟಕನಾಗ್ತಾನೆ, ದುರ್ಯೋಧನನ ಕೊಂದುಬಿಡು ಅಂತ ಹೇಳ್ತಾಳೆ. ಇಲ್ಲ ನಂಗೆ ಮೊದಲು ಹುಟ್ಟಿದ ಮಗ, ನಾನು ಕೊಲ್ಲೋದಿಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಫಸ್ಟಿಂದ ಗಾಂಧಾರಿ ಎಗೇನೆಸ್ಟ್ ಆಗಿ, ನಿನ್ನ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ, ಅವ್ರಿಗೆ ಬರಬೇಕಾದ ಅರ್ಧರಾಜು ಕೊಟ್ಟುಬಿಡು, ತುಂಬ ತಪ್ಪು ಮಾಡ್ತಾರೆ, ಅದು ಏನು ಮಾಡಲಿ, ನಾನು ನನ್ನ ಮಗನಿಗೆ ಹೇಳೋಕ್ಕಾಗಲ್ಲ. ಇಷ್ಟು ಗಲಾಟೆಗಳು ಮಾಡ್ಕೊಂಡಿದ್ರು. ಅಂದರೆ ಕದಲಿ ವಿವಾಹ, ಕುಂಭ ವಿವಾಹ ಎಲ್ಲ ಮಾಡಿಕೊಂಡಂಥ ಗಾಂಧಾರಿ ಪರಿಸ್ಥಿತಿಯೇ ಆಗಿದೆ. ಇನ್ನು ನಮ್ಮ ಬೆಂಗಳೂರಿನಂಥ ನಗರದಲ್ಲಿ ಪೌರೋಹಿತರು ಏನು ಮಾಡ್ತಾರೆ, ವಿವಾಹ ದೋಷ ಇದೆ, ಕುಜದೋಷ ಇದೆಯಾ, ಒಂದು ಕುಂಭ ವಿವಾಹ ಮಾಡಿಬಿಡೋಣ, ಇನ್ನೊಂದು ದೋಷ ಇದೆಯಾ, ರಂಭಾ ವಿವಾಹ ಮಾಡಿಬಿಡೋಣ. ಏನು ಮಾಡಿದ್ರು ಕೂಡ ಮನಃಶಾಂತಿಗೋಸ್ಕರ ಬಿಟ್ಟರೆ ಅದು ಏನೂ ಎಫೆಕ್ಟ್ ಆಗುವಂಥ ಸ್ಥಿತಿ ಇಲ್ಲ. ಏನೋ ಹೊರಗೆ ಮಾಡಿದ್ದಕ್ಕೆ ನಮ್ಮ ಮನಸ್ಸುಗಳು ಬುದ್ಧಿಗಳು ಬದಲಾಗೋದಿಲ್ಲ. ಉಂಗುರಗಳು ಹಾಕ್ಕೊಂಡಷ್ಟು ಮಾತ್ರ ಹಣೆ ಬದಲಾಗ್ತದೆ, ಅವನಿಗೆ ದುಡ್ಡು ಬರ್ತದೆ ಅಷ್ಟೇ, ನಮಗೇನು ಹಣೆ ಬದಲಾಗುತ್ತೆ. ಸೊ ಇದು ಇವತ್ತಿನ ಕುಜದೋಷದ ಪಾಠ. ಇನ್ನು ಸರ್ಪದೋಷ ಇದು ನಾಳೆ ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಅದರ ಸಣ್ಣ ಟಾಪಿಕ್ಸ್ ಅದು. ಅದರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು. ಸುಮ್ಮನೆ ದೋಷ ಇದೆ ಬೇಕು ಬೇಡ ಅಂತ ಜಡ್ಜ್ಮೆಂಟ್ ಮಾಡೋದಲ್ಲ. ಜ್ಯೋತಿಷನಾದವನು ಇದು ಏನಾಗುತ್ತೆ, ಕುಜದೋಷ ಇದ್ದವನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ಟೋಟಲ್ ಕ್ಲಾಸ್ ಕುಜದೋಷಕ್ಕೆ ನಾವು ಅಲೋಕೇಟ್ ಮಾಡಬೇಕಾಯಿತು. ಮತ್ತು ಬರುವಂಥ ಭಾನುವಾರ ಮತ್ತೆ ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ.
ಶ್ರೀಕೃಷ್ಣಾರ್ಪಣಮಸ್ತು.